ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1019 ಆಗುತ್ತೆ ಮತ್ತು 2026 ಪ್ರಮುಖ ಪ್ರಚಲಿತ ಘಟನೆಗಳ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಜನವರಿ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 1 ಆಗುತ್ತೆ. ಇಲ್ಲಿವರೆಗೆ ಸುಮಾರು 2020ರಿಂದ ಈವನ್ 2019 ಒಂದಷ್ಟು ಕರೆಂಟ್ ಅಫೇರ್ಸ್ ಕೂಡ ಮಾಡಿದ್ವಿ. 2020ರಿಂದ 2021, 2022, 2023, 2024, 2025 ಈಗ 2026ಕ್ಕೆ ಮತ್ತೆ ಅಗೇನ್ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ. ಹೀಗೆ ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿದ್ದರೆ ಸಾಕಷ್ಟು ಕೆಲಸವನ್ನು ನಾವು ಮಾಡ್ಬೋದು, ಕಾರ್ಯವನ್ನು ಸಾಧಿಸ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಸತತ ಪ್ರಯತ್ನ ಇರಬೇಕು. ಸೊ ಕರೆಂಟ್ ಅಫೇರ್ಸ್, ಅದರಲ್ಲೂ ಕರೆಂಟ್ ಅಫೇರ್ಸ್ ಅಂದರೆ ಅದು ಹಾಗೆ. ಸೊ ಪ್ರತಿ ವಾರ ಪ್ರತಿ ದಿನ ಅಪ್ಡೇಟ್ ಮಾಡ್ತಾನೆ ಇರಬೇಕು, ನಾವು ಅಪ್ಡೇಟ್ ಆಗಬೇಕು. ಒಂದೇನೆಂದರೆ ದಿನದಿಂದ ದಿನಕ್ಕೆ ಮಾಡ್ತಾ ಮಾಡ್ತಾ ಸಾಕಷ್ಟು ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ. ಅದು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಕರೆಂಟ್ ಅಫೇರ್ಸ್ ಜೊತೆಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಹಲವಾರು ಸ್ಪೆಷಲ್ ವಿಡಿಯೋಸು, ಬೇರೆ ಬೇರೆ ಸಬ್ಜೆಕ್ಟ್ಸ್, ಅದು ಪಾಲಿಟಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಮೇಲೆ ಸಪ್ರೇಟ್ ಕೋರ್ಸೇ ಮಾಡಿಬಿಟ್ವಿ. ಒಂದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಹೇಳ್ತಾ ಇದ್ರಿ, ಅದ್ರ ಮೇಲೆ ಕೂಡ ಸುಮಾರು ವೀಡಿಯೋಸನ್ನು ಮಾಡಿ ಅದ್ರ ಮೇಲೆ ಒಂದು ಸಪ್ರೇಟ್ ಕೋರ್ಸೇ ಕ್ರಿಯೇಟ್ ಮಾಡಿಬಿಟ್ವಿ ಅಲ್ವಾ. ಹಾಗೆ ಸತತ ಪ್ರಯತ್ನವೇ ಒಂದು ಯಶಸ್ಸಿಗೆ ದಾರಿ ಅಂತಕ್ಕಂಥದ್ದು ಅಲ್ವಾ. ಸೊ ಕಳೆದ 6-7 ವರ್ಷಗಳಲ್ಲಿ ಈ ಯೂಟ್ಯೂಬ್ ಜರ್ನಿಯಲ್ಲಿ ನೀವು ಏನಾದರೂ 4-5 ವರ್ಷದಿಂದ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ಇದ್ದಿದ್ರೆ ಗೊತ್ತಾಗುತ್ತೆ, ಹಲವಾರು ಬದಲಾವಣೆಗಳಾಗ್ತಾ ಹೋಗ್ತವೆ ಅಲ್ವಾ. ಯಾವುದೇ ಗಿಮಿಕ್ಕು ಯಾವುದೂ ಇಲ್ಲದೆ ಹೋದರೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಒಂದು ಕಂಟೆಂಟ್ಗಳ ಏನಂತೀವಿ ಒಂದು ದೊಡ್ಡ ರೆಪಾಸಿಟ್ರಿಯನ್ನೇ ಸ್ಟಾರ್ಟ್ ಮಾಡ್ಬೋದು. ಆಗುತ್ತೆ, ದಿನದಿಂದ ದಿನಕ್ಕೆ ಅದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇದು ಕ್ಲಾಸ್ ನಂಬರ್ 1019 ಜನವರಿ 2026 ಪಾರ್ಟ್ 1 ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ನನ್ನ ಒಂದಷ್ಟು ಕಿರು ಪರಿಚಯ ಕೂಡ ಇಲ್ಲಿದೆ. ಓಕೆ, ಭಾಳಷ್ಟು ಜನ ಜನವರಿಯಿಂದ ಆದರೂ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ, ಓದೋಣ, ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗೋಣ ಅಂತಕ್ಕಂಥವ್ರು ಇರ್ತಾರೆ. ಅವ್ರಿಗೆ ಒಂದಷ್ಟು ಇಂಟ್ರಡಕ್ಷನ್ ಕೊಡೋಣ. ಸಾವಿರಾರು ವೀಡಿಯೋ ಮಾಡಿದ್ದು ಇಲ್ಲಿ ನೋಡ್ಬೋದು. ಕ್ಲಾಸ್ ನಂಬರ್ 1019 ಅಂದರೆ 1019 ವೀಡಿಯೋಸ್ ಆಗಿದ್ದಾವೆ ಕ್ಲಾಸ್ ನಂಬರ್ ಕೊಡ್ತಾ ಬಂದದ್ರಿಂದ. ಅದಕ್ಕಿಂತ ಹಿಂದೆ ಜಸ್ಟ್ ವೀಡಿಯೋಸ್ ಮಾಡ್ತಾ ಇದ್ದೆ. 2019 ಪ್ಲಸ್ ಒಂದು 200-250 ವೀಡಿಯೋಸ್ ಇರ್ಬೋದು ಹಳೆಯದು. ಸುಮಾರು 2550ಕ್ಕೂ ಹೆಚ್ಚು ವೀಡಿಯೋಸ್ಗಳನ್ನು ಮಾಡಿರ್ತಕ್ಕಂಥದ್ದು ಕಳೆದ 6-7 ವರ್ಷಗಳಲ್ಲಿ. ಪ್ರತಿಯೊಂದು ಕೂಡ ಒಳ್ಳೆ ಕ್ವಾಲಿಟಿ ವೀಡಿಯೋ, ಅಷ್ಟೇ ಎಫರ್ಟ್ ಹಾಕಿರ್ತಕ್ಕಂಥ ವೀಡಿಯೋ ಆಗುತ್ತೆ. ಮತ್ತು ಉತ್ತಮ ಟೀಚಿಂಗನ್ನು ಮಾಡಿರ್ತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥ ವೀಡಿಯೋ. ನಮ್ಮನ್ನು ನಾವು ಉತ್ತಮ ಟೀಚಿಂಗ್ ನಾವೇ ಮಾಡಿವಿ ಅಂತ ಹೇಳ್ಕೊಂಡ್ರೆ ಹೇಗೆ ಅಲ್ವಾ. ಆ ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾಗಿರ್ತಕ್ಕಂಥ PSIT ಬೆಂಗಳೂರಿನಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥದ್ದು. ದೇಶದಲ್ಲಿಯೇ ಮೊಟ್ಟ ಮೊದಲ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ವೆಸ್ಟ್ ಬೆಂಗಾಲ್ನಿಂದ MTech ಸ್ನಾತಕೋತ್ತರ ಪದವಿ. ಜೊತೆಗೆ KS ಪ್ರಿಲಿಮ್ಸ್ ಮೇನ್ಸ್ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ನಮ್ಮ ಕರ್ನಾಟಕದಲ್ಲಿ ಉನ್ನತ ಹುದ್ದೆ ಅಂತ ಏನು ಕರಿತೀವಿ, ಅದರಲ್ಲಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿರ್ತಕ್ಕಂಥ ಅನುಭವ. ಅದು ಏಕೈಕ ಪ್ರಯತ್ನದಲ್ಲಿ ಮಾಡಿದ್ದೇ ಒಂದು ಪ್ರಯತ್ನ, ಅದರಲ್ಲೇ ಸಕ್ಸಸ್ಸನ್ನು ಕಂಡಿರ್ತಕ್ಕಂಥದ್ದು. ನಂತರ ರಾಜ್ಯದ ವಿವಿಧ ನಿಗಮ ಮಂಡಳಿಗಳು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು, ಹೀಗೆ ಹಲವಾರು ಪರೀಕ್ಷೆಗಳನ್ನು ಬರೆದಿರ್ತಕ್ಕಂತಹ ಕ್ಲಿಯರ್ ಮಾಡಿರ್ತಕ್ಕಂತಹ ಅನುಭವದೊಂದಿಗೆ ಕಳೆದ 6-7 ವರ್ಷಗಳಿಂದ ಯೂಟ್ಯೂಬ್ ಮುಖಾಂತರ ಪಾಠವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸರಿಯಾದ ಮಾರ್ಗದರ್ಶಕನನ್ನು ಫಸ್ಟ್ ಫಾಲೋ ಮಾಡ್ತಾ ಇದ್ದೀವಲ್ಲ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ಇದು ಏನಂತೀವಿ, ಬೈ ಫೋರ್ಸ್ ಅಲ್ಲ, ಏನಂತೀವಿ ಬೈ ಇಂಟ್ರೆಸ್ಟ್ ಟೀಚರ್. ಓಕೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಭಾಳ ಜನ ಗೊತ್ತಿರಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಟೆಲಿಗ್ರಾಮ್ ಚಾನಲ್ ಇದೆ, ಜಾಯಿನ್ ಆಗಿ ಹಲವಾರು ಅಪ್ಡೇಟ್ಗಳನ್ನು ಪಡೀರಿ. ಯಾರಿಗೆ ಅನುಕೂಲ ಇದೆ ಅವರು, ಯಾಕಂದರೆ ಇದು ಓಪನ್ ಪ್ಲಾಟ್ಫಾರ್ಮ್ ಅನ್ನಂಗೆ. ಸಬ್ಸ್ಕ್ರೈಬು ಆಗ್ಬೋದು, ಅನ್ಸಬ್ಸ್ಕ್ರೈಬು ಆಗ್ಬೋದು, ಬೇಕಿದ್ರೆ ನೋಡ್ಬೋದು, ಇಲ್ಲದೆ ಇರ್ಬೋದು. ಅಂತಹ ಒಂದು ಪ್ಲಾಟ್ಫಾರ್ಮು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗುತ್ತೆ.
ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್ ಆಗುತ್ತೆ. ಬೇರೆ ಬೇರೆ ಇದಾವೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ. ಅಲ್ಲೆಲ್ಲ ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಅದರ ಬದಲಾಗಿ ನಿಮಗೆ ಏನು ತಿಳ್ಕೋಬೇಕು, ಏನನ್ನು ಕಲಿಬೇಕು ಅನ್ನೋದಕ್ಕೆ ಉತ್ತಮ ಪ್ಲ್ಯಾಟ್ಫಾರ್ಮ್ ಆಗಿ ಇವತ್ತು ಯೂಟ್ಯೂಬು ಕೊಡ್ತಾ ಇದೆ. ಯುಟಿಲೈಸ್ ಮಾಡ್ಕೊಳ್ರಿ. ನಮ್ಮನ್ನು ನಾವು ಉತ್ತಮ ಪಡಿಸ್ಕೊಳ್ಬೇಕಾದ್ರೆ ಉತ್ತಮ ವಿಡಿಯೋಗಳನ್ನು ನೋಡಿ ಇಂಪ್ರೂವ್ ಆಗಿ. ಹಾಳಾಗೋದಕ್ಕೆ ಹಲವಾರು ಸಾಧನಗಳಿದ್ದಾವೆ. ಅವೆಲ್ಲವುಗಳನ್ನು ಬಿಟ್ಟು ಅದೇ ಯೂಟ್ಯೂಬಲ್ಲೇ ಬೇರೆ ಬೇರೆ ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ. ಅದೇನು ಪೊಲಿಟಿಕಲ್ ನ್ಯೂಸ್ ಬರ್ತಾ ಇರ್ತವೆ, ಯಾವುದೋ ಮೂವಿ ಬರ್ತವೆ, ಶಾರ್ಟ್ ಮೂವಿ ಬರ್ತವೆ, ಇನ್ನೊಂದು ಬರ್ತವೆ. ಎಷ್ಟು ಬೇಕಷ್ಟು ಎಂಟರ್ಟೈನ್ಮೆಂಟ್ ತೊಗೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನಮ್ಮ ಪ್ರಯತ್ನ ಇರಬೇಕಷ್ಟೆ. ಹಂಗಂತ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ವ ಅಲ್ವಾ? ದಿನಾಲು 8 ರಿಂದ 10 ಗಂಟೆ ಕಂಟಿನ್ಯೂಸ್ ಆಗಿ ಓದೋದು ಕಷ್ಟ. ಹಾಗೆ ಯಾವುದನ್ನು ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಫೈನಲಿ ಯಾವ ಪೊಲಿಟಿಷಿಯನ್ನು, ಯಾವ ಸ್ಪೋರ್ಟ್ಸ್ಮನ್ನು, ಯಾವ ಹೀರೋ ಕೂಡ ನಮ್ಮ ಜೀವನನ ಚೇಂಜ್ ಮಾಡಲ್ಲ. ನಾವು ಅವ್ರನ್ನ ಫಾಲೋ ಮಾಡಿ ಅವ್ರ ಜೀವನ ಚೇಂಜ್ ಮಾಡ್ತಾ ಇದೀವಿ. ಸ್ವಲ್ಪ ಗಮನಿಸ್ತಾ ಹೋಗಿ. ಇನ್ನು ಬೇಕಾದ್ರೆ ನಮ್ಮಂಥವ್ರನ್ನ ಫಾಲೋ ಮಾಡಿದ್ರೆ ಪರವಾಗಿಲ್ಲ, ನಿಮ್ಮ ಜೀವನನ ಇಂಪ್ರೂವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಒಳ್ಳೆ ಕರೆಂಟ್ ಅಫೇರ್ಸ್ ನೋಡಿದರೆ ಎಕ್ಸಾಮಲ್ಲಿ ಬಂದರೆ ನಿಮ್ಮ ಜೀವನ ಇಂಪ್ರೂವ್ ಆಗುತ್ತೆ. ಗ್ರೂಪ್ಸ್ ಎಕ್ಸ್ಟ್ರಾ ವೀಡಿಯೋಸ್ ನೋಡಿದ್ರೆ ನಿಮ್ಮ ಜೀವನ ಇಂಪ್ರೂವ್ ಆಗುತ್ತೆ. ಕಂಪ್ಯೂಟರ್ ವೀಡಿಯೋಸ್ ನೋಡಿದರೆ ಅರ್ಥ ಆಗದೇ ಇರೋ ಟಾಪಿಕ್ಸ್ ಎಲ್ಲ ಅರ್ಥ ಆಗ್ತವೆ. ನೀವೇ ಓದಿರೋ ತಲೆ ಎಷ್ಟೇ ಗೂಗಲ್ ಮಾಡಿದರೂ ಅರ್ಥ ಆಗಲ್ಲ ನಿಮಗೆ. ಅಂಥ ಟಾಪಿಕ್ನ ಒಬ್ಬ ಟೀಚರಿಂದ ಪಡಿಬೇಕು. ಅದರಲ್ಲಿ ನಿಮ್ಮ ಎಫರ್ಟ್ ಹಾಕಿ ನಮ್ಮಂಥವ್ರನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ರೀ. ಅರ್ಥ ಮಾಡ್ಕೊಳ್ರಿ. ಕೆಲವೊಬ್ಬರಿಗೆ ಹಾರ್ಶ್ ಅನಿಸ್ತಾ ಇರುತ್ತೆ. ಜೀವನದ ಸತ್ಯ ಗೊತ್ತಿಲ್ಲದೆ ಇರೋರಿಗೆ ಹಾಗೆ ಅನಿಸ್ತಾ ಇರುತ್ತೆ. ಇನ್ನು ಜೀವನದಲ್ಲಿ ಏಟು ಬಿದ್ದಿರಲ್ಲ. ಮದುವೆ ಮಕ್ಕಳಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಾಗ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಆ ಹೀರೋ, ಈ ಹೀರೋ, ಈ ಹೀರೋಯಿನ್ನು, ಈ ಸ್ಪೋರ್ಟ್ಸ್ಮನ್ನು, ಈ ಪೊಲಿಟಿಷಿಯನ್ ಅಂದ್ಬಿಟ್ಟು ಸುಮ್ಮನೆ ಜೀವನನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಗೊತ್ತಿರಲ್ಲ ಅವ್ರಿಗೆ. ಹಿಂಗೆ ನೋಡಪ್ಪ ಜೀವನ ಅಂತ ಹೇಳೋರನ್ನ ರುಚಿಸಲ್ಲ ಅಂತ ಹೇಳ್ತೀವಿ. ಇರಲಿ. ಇನ್ನು ಕರೆಂಟ್ ಅಫೇರ್ಸ್ ವಿಡಿಯೋಸ್ ಅಂತ ಬಂದಾಗ ನೋಡಿ, ಜನವರಿ 2023 6 ಪಾರ್ಟ್ ಮಾಡಿದ್ವಿ. 90 ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಮಾಡಿದ್ವಿ. ಯಾವುದೇ ಬಜೆಟು ಎಕನಾಮಿಕ್ ಸರ್ವೆದಲ್ಲಿ ನಾವು ಮಾಡಿರಲಿಲ್ಲ. ಬಜೆಟ್ ಮಾಡಿದ್ವಿ ಅನಿಸುತ್ತೆ. 24ರಲ್ಲಿ ಬಂದಾಗ ಇನ್ನಷ್ಟು ಅಪ್ಡೇಟ್ ಆದ್ವಿ. ಎಷ್ಟು ಪಾರ್ಟು, ಎಷ್ಟು ಕರೆಂಟ್ ಅಫೇರ್ಸು, ಮತ್ತು ಕರ್ನಾಟಕ ಬಜೆಟನ್ನು 4 ಪಾರ್ಟಲ್ಲಿ 3.5 ಗಂಟೆ ಡಿಸ್ಕಷನ್ ಮಾಡಿದ್ವಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಡಿಸ್ಕಷನ್ ಮಾಡಿದ್ವಿ. ಭಾರತದ ಬಜೆಟ್ ಡಿಸ್ಕಷನ್ ಮಾಡಿದ್ವಿ. ಭಾರತದ ಆರ್ಥಿಕ ಸಮೀಕ್ಷೆಗೆ ಹೋಗಿರಲಿಲ್ಲ 2024ರಲ್ಲಿ. ಒಟ್ಟಾರೆ 128 ವಿಡಿಯೋಸ್ ಮಾಡಿದ್ವಿ ಜನವರಿಯಿಂದ ಹಿಡಿದು ಡಿಸೆಂಬರ್. ಈಗ 2025ರಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಿದ್ವಿ. ಒಟ್ಟಾರೆ 126 ವಿಡಿಯೋಸು. ಪಾರ್ಟ್ ವೈಸ್ ಮತ್ತು ಸ್ಪೆಷಲ್ ವಿಡಿಯೋಸ್ ಅಲ್ಲ, ಪಾರ್ಟ್ ವೈಸ್. ಈಗ ಡಿಸೆಂಬರ್ 2025ರಲ್ಲಿ 10 ಪಾರ್ಟ್ಸು, 1 ಡೇಸ್ ಆ್ಯಂಡ್ ಥೀಮ್ಸು, 200ಕ್ಕೂ ಹೆಚ್ಚು ಟಾಪಿಕ್ ಡಿಸ್ಕಷನ್ ಮಾಡಿದ್ವಿ. ಒಟ್ಟಾರೆ 2025ರ ಕಂಪ್ಲೀಟ್ ಜನವರಿಯಿಂದ ಡಿಸೆಂಬರ್ವರೆಗೂ ಮುಗಿಸ್ಕೊಟ್ವಿ. ಅದರ ಜೊತೆಗೆ 2025ರಲ್ಲಿ ಬಜೆಟು 6 ಪಾರ್ಟು, ಕರ್ನಾಟಕ ಆರ್ಥಿಕ ಸಮೀಕ್ಷೆ 13 ಚಾಪ್ಟರ್ನ 15 ಗಂಟೆ ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂದರೆ ಕೇವಲ ಆರ್ಥಿಕ ಸಮೀಕ್ಷೆ ವಿಚಾರಗಳಷ್ಟೇ ಅಲ್ಲ, ಅದರ ಹಿಂದೆ ಮುಂದೆ ಸುತ್ತಮುತ್ತ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತೊಂಚೂರು ಎಕ್ಸ್ಪ್ಲೇನ್ ಮೋಡಲ್ಲಿದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇಂಡಿಯಾ ಬಜೆಟ್ 4 ಪಾರ್ಟ್ ಮಾಡಿದ್ದೀವಿ. ಆರ್ಥಿಕ ಸಮೀಕ್ಷೆ ಭಾರತದ್ದು ಕೂಡ 10 ಪಾರ್ಟ್ಸ್ ಮಾಡಿದ್ದೀವಿ. ಎಲ್ಲವೂ ಕೂಡ ಯೂಸ್ ಆಗಂತವೆ. ಈಗ 2026ಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಇದು ಹಾಗೇ ಮುಂದುವರಿತಾ ಹೋಗುತ್ತೆ. ಯಾರ್ಯಾರು ಜಾಬ್ ತೊಗೊಳ್ತೀರಾ ಅವರು ನಿಮ್ಮ ಜೀವನದಲ್ಲಿ ಬ್ಯುಸಿ ಆಗ್ತೀರಿ. ಯಾರು ಈತಂದೇನು ನೋಡ್ಬೇಕು ನಾವು ವಿಡಿಯೋ ಅನ್ನೋರಿಗೆ ಯೂಟ್ಯೂಬಲ್ಲಿ ಸಾಕಷ್ಟು ಅವಕಾಶ ಇದೆ. ಯಾರು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ನೋಡೋಣ ಆರ್ಥಿಕ ಸಮೀಕ್ಷೆ ಯಾವ್ಯಾವ ಸಾಧ್ಯ ಆಗುತ್ತೆ ಈ ವರ್ಷ ಕೂಡ ಮಾಡೋಣ ಅಂತ ಹೇಳ್ತಾ, ಇಲ್ಲ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ಗೆ ಹೋದರೆ ನಿಮಗೆ ಇದೊಂದು ಹೇಳ್ಬೇಕಿತ್ತು. 200K ಸಬ್ಸ್ಕ್ರೈಬರ್ಸ್, 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಗ ನೋಡ್ಕೊಂಡ್ರೆ 6-7 ವರ್ಷದಲ್ಲಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಈ ಸಬ್ಸ್ಕ್ರೈಬರ್ಸು ಬೇಕಿದ್ದವ್ರು ಆಗ್ತಾರೆ, ನಾವು ಆಗಿ ಅಂತ ಫೋರ್ಸ್ ಮಾಡೋಕ್ಕೆ ಬರಲ್ವಲ್ಲ. ಹಾಗಾಗಿ ಜಾಬ್ಸ್ ಇರೋದು ಕಡಿಮೆ ಇದೆ. ಯಾರಿಗೆ ಕರೆಕ್ಟಾಗಿ ಇವರು ಒಳ್ಳೆ ಮಾರ್ಗದರ್ಶಕ ಅನಿಸುತ್ತೆ ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ಯಾರು ಏನಂತೀವಿ, ಯಾರಿಗೆ ಬೇಕು ಅವ್ರು ಫಾಲೋ ಮಾಡ್ತಾರೆ.
ಇಲ್ಲಿ ಕೋರ್ಸಸ್ ಅಂತಿದೆ ಮತ್ತು ಪ್ಲೇಲಿಸ್ಟ್ ಅಂತಿದೆ, ಹೋಗಿ ನೋಡಿ. ಕೋರ್ಸಸ್ಸಲ್ಲಿ ಈಗ 2025 ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಇದೆ, 244 ವೀಡಿಯೋ ಇದಾವಂತೆ. ಯಾಕಂದರೆ ಸ್ಪೆಷಲ್ ವೀಡಿಯೋಸು, ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕೂಡ ಇದರಲ್ಲಿ ಸೇರಿರುತ್ತೆ. ಇನ್ನು ಇಂಡಿಯನ್ ಎಕಾನಮಿ ಇದೆ, KPSC, KA, KSP ಇಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳು 157 ವಿಡಿಯೋ ಇದೆ. ಈ ಒಂದು ಪ್ಲೇ ಲಿಸ್ಟ್ ನೋಡಿದರೆ ನಿಮ್ಗೆ ಎಷ್ಟೋ ನಾಲೆಜ್ ಬರುತ್ತೆ. ಇದೊಂದು ಕೋರ್ಸ್ ಮಾಡಿದ್ದೀವಿ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಕೋರ್ಸ್ ಇದೆ, ಸುಮಾರು 55 ವಿಡಿಯೋ ಇದ್ದಾವೆ. ಎಕ್ಸ್ಟ್ರಾ ಸಿಲೆಬಸ್ ಯಾವ್ಯಾವು? ಅದು ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಭೂ ಸುಧಾರಣೆಗಳು, ಸಮಾಜ ಸೋಷಾಲಜಿ, ಓಕೆ, ಸಮಾಜ ವಿಜ್ಞಾನ, ಮತ್ತು ಇನ್ನು ಯಾವುದು ರೂರಲ್ ಡೆವಲಪ್ಮೆಂಟ್ ಇದೆ, ಗ್ರಾಮೀಣ ಅಭಿವೃದ್ಧಿ, ಸಹಕಾರ ಸಂಘಗಳಿದ್ದಾವೆ, ಕೋಆಪರೇಟಿವ್ ಸೊಸೈಟೀಸ್, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪರಿಸರ ಸಂಬಂಧಿ ಸಮಸ್ಯೆಗಳು, ವಿಜ್ಞಾನ ತಂತ್ರಜ್ಞಾನದ ಪಾತ್ರ ನಮ್ಮ ಕರ್ನಾಟಕದಲ್ಲಿ ಏನಿದೆ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಹೀಗೆ ಹಲವಾರು ಹೊಸ ಹೊಸ ಸಿಲೆಬಸ್ ಏನಿದೆ ಅದೆಲ್ಲವನ್ನು ಕೂಡ ಆ್ಯಡ್ ಮಾಡಿರ್ತಕ್ಕಂಥದ್ದು. ಹೋಗಿ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇದೆ, ಇಲ್ಲಿ ಕೋರ್ಸಸ್ ಅಂತ ಹೋದರೆ ಸಿಗುತ್ತೆ. ಸೊ ನೋಡಿ, ಅದರ ಜೊತೆಗೆ ಕಂಪ್ಯೂಟರ್ ಕಂಪ್ಲೀಟ್ 85 ವಿಡಿಯೋಸ್ ಇದ್ದಾವೆ. ಸೊ ನೋಡಿ, ಇದು ಕೂಡ ಬಹಳ ಯೂಸ್ ಆಗುತ್ತೆ ನಿಮಗೆ. ಜಿಯೋಗ್ರಫಿ ಟಾಪಿಕ್ಸ್ ಇದೆ, ಒಂದು 59 ವಿಡಿಯೋಸ್ ಇದ್ದಾವೆ. ಇಂಡಿಯನ್ ಪಾಲಿಟಿ ಇದೆ, 43 ವಿಡಿಯೋಸ್ ಇದ್ದಾವೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಒಂದು 25 ವಿಡಿಯೋ ಇದೆ. 2025 ಬಜೆಟ್ ಎಕನಾಮಿಕ್ ಸರ್ವೆ 41 ವಿಡಿಯೋ ಇದ್ದಾವೆ. ಕಂಪ್ಲೀಟ್ ಭಾರತ ಕರ್ನಾಟಕದ ಬಜೆಟು ಆರ್ಥಿಕ ಸಮೀಕ್ಷೆಗಳು ಇದೆ. ಭಾರತದ ಹಿಸ್ಟ್ರಿ ಮತ್ತು ಕರ್ನಾಟಕದ ಹಿಸ್ಟ್ರಿ ಕೂಡ ಇದೆ ನೋಡಿ. ಸೊ ಇಂಡಿಯನ್ ಎಕಾನಮಿಕ್ ಸರ್ವೆ ಹಳೆಯವು ಕೂಡ ಇದ್ದಾವೆ. ಹೀಗೆ ಪ್ಲೇ ಲಿಸ್ಟ್ ಅಂತ ಹೋದ್ರಂತೂ ಬೇರೆ ಬೇರೆ ಸಾಕಷ್ಟು ಪ್ಲೇ ಲಿಸ್ಟ್ಗಳಿದ್ದಾವೆ. ನೋಡಿ ಯುಟಿಲೈಸ್ ಮಾಡ್ಕೊಳ್ರಿ. ಅದು ಪರಿಸರ ವಿಜ್ಞಾನ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಅಥವಾ ಪಾಲಿಟಿ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡಿಯನ್ ಎಕಾನಮಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಸೊ ಹೀಗೆ ಸಾಕಷ್ಟು ಟಾಪಿಕ್ಸ್ ಇದ್ದಾವೆ. ಎಲ್ಲವೂ ಕೂಡ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಮುಂದೆ ಹೋಗೋಣ. ಸ್ಪೆಷಲ್ ವೀಡಿಯೋಸ್ ಲಿಸ್ಟ್ ಇದೆ. ಏನು ಸ್ಪೆಷಲ್ ವೀಡಿಯೋಸ್ ಅಂದರೆ ಒಂದೆರಡು ಗ್ಲಿಮ್ಸ್ ಹೇಳೋದಾದರೆ, ಇತ್ತೀಚೆಗೆ 4 ನ್ಯೂ ಲೇಬರ್ ಕೋಡ್ಸ್, ಕಾರ್ಮಿಕ ಸಂಹಿತೆಗಳು ಬಂದಿದ್ವು. ಸೊ ಅದ್ರ ಮೇಲೆ ಸಪ್ರೇಟ್ ಕ್ಲಾಸ್ ಮಾಡಿದ್ದೀವಿ. ಕ್ಲಾಸ್ ನಂಬರ್ 994. COP 30 ಮುಗೀತು, ಅದ್ರ ಮೇಲೆ 993 ಬೆಂಗಳೂರು ಟೆಕ್ ಸಮಿಟ್ ಮುಗಿದಿತ್ತು, ಕ್ಲಾಸ್ ನಂಬರ್ 992 ಹಾಗೆ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಅನೌನ್ಸ್ ಆಗಿದ್ವು, ಅದ್ರ ಬಗ್ಗೆ. 47th ಆಸಿಯಾನ್ ಸಮಿತ್ತು, ಕ್ಲಾಸ್ ನಂಬರ್ 960. SCO ಸಮಿತ್ತು 934. ಇಂಡಿಯಾ 7 ನ್ಯಾಚುರಲ್ ಸೈಟ್ಸನ್ನು ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ಗೆ ಹಾಕಿದ್ರು, ಸಪ್ರೇಟ್ ಕ್ಲಾಸ್. ಎಲಿಫೆಂಟ್ ಸೆನ್ಸಸ್ ಆಗಿತ್ತು, ಸಪ್ರೇಟ್ ಕ್ಲಾಸ್. ರಾಮ್ಸರ್ ಸೈಟ್ಸು, ನೊಬೆಲ್ ಅವಾರ್ಡ್ಸ್, US ಓಪನ್, ಹೀಗೆ ಹಲವಾರು ಸಪ್ರೇಟ್ ವೀಡಿಯೋಸ್ ಇದ್ದಾವೆ. ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸು ಇತ್ತೀಚಿನವರೆಗೂ ಕೂಡ ಇದ್ದಾವೆ. ಸೊ ನೋಡಿ ಯೂಸ್ ಮಾಡ್ಕೊಂಡ್ರೆ. ಕಂಪ್ಯೂಟರ್ದೇ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಇದೆ ಅಂತ ಹೇಳ್ತಾ, ಇಲ್ಲಿ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸುಮಾರು 1.2K ವೀಡಿಯೋಸ್, 1200ಕ್ಕೂ ಹೆಚ್ಚಿನ ವೀಡಿಯೋಗಳಿದೆ ಕಾಮರ್ಸ್ ಕ್ಲಾಸಸ್ಸಲ್ಲಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಸುಮಾರು 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಲ್ಲೆಲ್ಲ ಸಪ್ರೇಟು ಒಂದಷ್ಟು ಮಾಹಿತಿಯನ್ನು ಹಾಕ್ತಾ ಇರ್ತೀವಿ. ಕ್ವಶನ್ ಪೇಪರು, ಎಕ್ಸಾಮ್ ರಿಲೇಟೆಡ್ ಅನೌನ್ಸ್ಮೆಂಟ್ ಇರುತ್ತೆ ನೋಡಿ. ನಾನು ಪದೇ ಇವನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಇದು ಫಸ್ಟ್ ವೀಡಿಯೋ 2026, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ, ಯಾಕಂದರೆ 6-7 ವರ್ಷಗಳ ಎಫರ್ಟ್ ಇದೆ ಇದರಿಂದ. ಓಕೆ, ಮತ್ತು ಇಲ್ಲಿ ಭಾಳ ಜನ ಕೇಳ್ತಾ ಇರ್ತೀರಿ, ಈ ಎಲ್ಲ ಕೋರ್ಸ್ಗಳು, ಈ ಎಲ್ಲ 1200 ವೀಡಿಯೋಸ್ ಕೂಡ ಅಮರ್ಸ್ ಡೈಮಂಡ್ ಕ್ಲಾಸಸ್ ಸಬ್ಸ್ಕ್ರೈಬ್ ಆದವ್ರಿಗೆ, ಮೆಂಬರ್ಶಿಪ್ ತೆಗೆದುಕೊಂಡವ್ರಿಗೆ ಎಲ್ಲವೂ ಕೂಡ ಇರುತ್ತೆ. 100 ವೀಡಿಯೋಸು ಫ್ರೀ ಇದ್ದಾವೆ. ಮತ್ತು ನಮ್ಮ ಟೀಮ್ಗೂ ಕೂಡ ಬೆಂಬಲ ಬೇಕಲ್ವ, ದಿನಾಲೂ ಇಷ್ಟೆಲ್ಲ ಎಫರ್ಟ್ ಹಾಕಬೇಕಾದ್ರೆ ಎಲ್ರಿಗೂ ಕೂಡ ಫ್ಯಾಮಿಲಿ ಇದೆ, ಎಲ್ರಿಗೂ ಕೂಡ ಖರ್ಚು ವೆಚ್ಚಗಳಿರ್ತವೆ. ಸೊ ಈ ಎಲ್ಲ ವೀಡಿಯೋಸು ನಿಮಗೆ ಅನುಕೂಲ ಆಗುತ್ತೆ ಅಂತ ಭಾವನೆ ಇದ್ದರೆ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಇಲ್ಲಿ ಜಾಯಿನ್ ಬಟನ್ ಇದೆ, ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೂ ಕೂಡ ನಿಮ್ಮ ಬೆಂಬಲ ಕೊಡಿ. ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಮಾಡುವ ಪ್ರಯತ್ನ ಇದೆ. ಆದರೆ ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ಸೊ ದಯವಿಟ್ಟು ಜಾಯ್ನ್ ಆಗಿ ನಮ್ಮ ಟೀಮ್ಗೆ ಬೆಂಬಲ ನೀಡಿ. ಜಾಯ್ನ್ ಆದಮೇಲೆ ಇಲ್ಲಿ ಜಾಯ್ನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಇಮೇಲ್ ID ಕೇಳುತ್ತೆ. ಇಮೇಲ್ ID ಆಲ್ರೆಡಿ ಸೆಟ್ ಆಗಿದ್ದರೆ ಸೆಟ್ ಆಗುತ್ತೆ, ಇಲ್ಲ ಇಮೇಲ್ ID ಸೆಟ್ ಆಗಿಲ್ಲ ಅಂದರೆ ಸೆಟ್ ಮಾಡಿ ನೋಡಿ. ಎಲ್ಲ ಹೆಂಗೆ ಟೆಕ್ನಾಲಜಿ ಕಲಿಬೇಕು. ನಂತರ ಯಾವುದಾದ್ರೂ ಒಂದು ಪೇಮೆಂಟ್ ID ಕೇಳುತ್ತೆ, ಮೇ ಬಿ ಫೋನ್ಪೇ ಹಾಕಿದರೆ ಈಸಿಯಾಗಿ ಆಗುತ್ತೆ. ಸೊ ಅಲ್ಲಿ 399 ಪರ್ ಮಂತ್ ಅಂತಿರುತ್ತೆ. ಎಲ್ಲ ಕೋರ್ಸಸ್ಸು ಕೂಡ ಆ 399 1200 ವೀಡಿಯೋಸು ಕೂಡ ಸಿಗ್ತವೆ. ಬಟ್ 1 ಮಂತ್ವರೆಗೂ ಇದು ಯೂಟ್ಯೂಬರ್ ಸೆಟಪ್. 1 ಮಂತ್ವರೆಗೂ ಮಾತ್ರ. 1 ಮಂತ್ ಆದಮೇಲೆ ಬೇಕಿದ್ದರೆ ನೀವು ಮತ್ತೆ
ಆ್ಯಕ್ಚುಲಿ ಆಟೋ ಪೇಮೆಂಟ್ ಇರುತ್ತೆ, ನೀವು ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಕ್ಯಾನ್ಸಲ್ಗೆ ಅಲ್ಲಿ ಜಾಯ್ನ್ ಆದಮೇಲೆ ಅಲ್ಲಿ 3 ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮೆಂಬರ್ಶಿಪ್ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲ ಫೋನ್ಪೇದಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ಬೋದಂತೆ, ಚೆಕ್ ಮಾಡಿ ನೋಡಿ. ಇನ್ನು ಏನಾದರೂ ಇಶ್ಯೂಸ್, ಏನಾದರೂ ತೊಂದರೆಗಳು ಬಂದರೆ ನಮ್ಮ ಇಮೇಲ್ ಐ ಡಿಗೆ ಇಮೇಲ್ ಮಾಡಿ, amaresh.potnal@gmail.com ಅಂತ. ಜಿಮೇಲ್ನಲ್ಲಿ ನೀವು ಇಮೇಲ್ ಕಳಿಸ್ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹಾಕಿ, ಯಾಕಂದರೆ ನಾವು ಕಾಂಟ್ಯಾಕ್ಟ್ ಮಾಡಬೇಕಲ್ವ. ಜೊತೆಗೆ ಭಾಳ ಜನಕ್ಕೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಸ್ಟಡಿ ರಿಲೇಟೆಡ್, ಯಾವ ಗೊಂದಲದಲ್ಲಿರ್ತೀರ ಅಂಥವಕ್ಕೆಲ್ಲ ನೀವು ಇಮೇಲ್ ಮಾಡಿದರೆ ಸಾವಿರಾರು ಜನ ಜೊತೆ ನಾನೇ ಮಾತಾಡಿದ್ದೀನಿ, ನಿಮ್ಮ ಜೊತೆ ಕೂಡ ನಮ್ಮ ಫ್ರೀ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಸೊ ಇಷ್ಟು ನಮ್ಮ ಕೆಲಸದ ಬಗ್ಗೆ ಮಾಹಿತಿ ಆಗಿತ್ತು ಅಲ್ವಾ. ಯಾವಾಗೋ ಒಂದ್ಸಲ ಈ ಥರ ಸ್ವಲ್ಪ ಡೀಪಾಗಿ ಹೇಳ್ತೀನಿ, ಒಂದು 10-15 ನಿಮಿಷ ವೇಸ್ಟ್ ಆಯಿತು ಅಂತ ಭಾವಿಸಿದರೆ ಸ್ವಲ್ಪ ಏನು ಹೊಟ್ಟೆಗೆ ಹಾಕಲ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಜನವರಿ 2026 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 1. ಅದರ ಕ್ವಶನ್ ನಂಬರ್ 1, ಡಿಸೆಂಬರ್ 2025ರಲ್ಲಿ ಒಟ್ಟು GST ಸಂಗ್ರಹವು 6.1% ಏರಿಕೆಯಾಗಿ 1,74,000 ಕೋಟಿಗೆ ತಲುಪಿದೆ. 1.74 lakh crore GST ಸಂಗ್ರಹ 2025 ಡಿಸೆಂಬರಲ್ಲಿ. ಮತ್ತು ಅದನ್ನ ಯಾಕೆ ಜನವರಿಲಿ ಮಾತಾಡ್ತಾ ಇದೀವಿ ಅಂದರೆ, ಜನವರಿಲಿ ಆ ಡೇಟಾ ಬಂದಿರುತ್ತೆ. ಗ್ರಾಸ್ GST ಕಲೆಕ್ಷನ್ ರೋಸ್ 6.1% to over 1.74 lakh crore ಇನ್ ಡಿಸೆಂಬರ್ 2025. ಇದ್ರ ಬಗ್ಗೆ ಪ್ರಶ್ನೆಗಳು ಏನು ಕೇಳ್ತಾರೆ, ಯಾಕಂದರೆ ಹೇಳಿಕೆಗಳ ಮುಖಾಂತರ ಕೇಳ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ, ಒಂದು GST ಜಾರಿಯಾದದ್ದು ಯಾವ ವರ್ಷದಿಂದ, ರೈಟ್, ಮತ್ತು GSTಯ ಅಮೆಂಡ್ಮೆಂಟ್ ಬಿಲ್ ನಂಬರ್ ಏನು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನಂಬರ್ ಏನು ಅಂತ ಕೇಳ್ತಾರೆ. ಓಕೆ, ಮತ್ತು GST ಕೌನ್ಸಿಲ್ ಬಗ್ಗೆ ಕೇಳ್ತಾರೆ, ಅದರ ಅಧ್ಯಕ್ಷರು ಯಾರು, ಅದರ ಮೆಂಬರ್ ಯಾರಾಗಿರ್ತಾರೆ, ಈ ರೀತಿಯಾಗಿ. ಇತ್ತೀಚೆಗೆ GST 2.0 ಜಾರಿಯಾಗಿತ್ತು. ಹಾಗಾದರೆ GST 2.0 ಜಾರಿಯಾದದ್ದು 2025 ಯಾವ ತಿಂಗಳು, ಎಷ್ಟನೇ ಡೇಟು, GSTಯಲ್ಲಿ ಎಷ್ಟು ಸ್ಲ್ಯಾಬ್ಸ್ ಇರುತ್ತೆ, GSTಯಲ್ಲಿ ಎಷ್ಟು ಟೈಪ್ಸ್ ಆಫ್ GST ಇರುತ್ತೆ, ಈ ರೀತಿಯಾಗಿ ಹಲವಾರು ವಿಚಾರಗಳು ಕೇಳ್ಬೋದು. ಮತ್ತು ಇತ್ತೀಚೆಗೆ 2025 ಡಿಸೆಂಬರಲ್ಲಿ ಎಷ್ಟು GST ಕಲೆಕ್ಷನ್ ಆಗಿತ್ತು, ಮೊದಲ 4 ಟಾಪ್ ಸ್ಟೇಟ್ಸ್ ಯಾವ್ಯಾವ GST ಕಲೆಕ್ಟ್ ಮಾಡೋದ್ರಲ್ಲಿ, GST ಜಾರಿಯಾದಾಗಿನಿಂದ ಯಾವ ತಿಂಗಳು ಅತಿ ಹೆಚ್ಚು GST ಕಲೆಕ್ಟ್ ಆಗಿದ್ದು, ಹೀಗೆ ಹಲವಾರು ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಹೇಳಿಕೆಗಳ ಮುಖಾಂತರ ಬರ್ತಾ ಹೋಗ್ತವೆ. ಅವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. GST 1.74 lakh crore ಸಂಗ್ರಹ, ಮರುಪಾವತಿಯಲ್ಲಿ 30% ಹೆಚ್ಚಳ ಕೂಡ ಆಗಿದೆ. ಬನ್ನಿ ಹಾಗಾದರೆ, ಸರಕು ಮತ್ತು ಸೇವಾ ತೆರಿಗೆ GST ಮೂಲಕ ಡಿಸೆಂಬರ್ ತಿಂಗಳಿನಲ್ಲಿ 1,74,550 ಕೋಟಿ ರೂಪಾಯಿಗಳ ವರಮಾನ ಸಂಗ್ರಹ ಆಗಿದೆ. ಎಕ್ಸಾಮ್ ಮುಗಿಯವರೆಗೆ ಈ ನಂಬರ್ನ ನೆನ್ಪಿಟ್ಟಿರ್ಬೇಕು, ಆಮೇಲೆ ಮರ್ತೋಗ್ಬಿಡ್ಬೇಕು ಅಷ್ಟೇ, ಮತ್ತು ಹೊಸ ನಂಬರ್ ಅಪ್ಡೇಟ್ ಮಾಡ್ಕೋಬೇಕು. ಕಳೆದ ಡಿಸೆಂಬರಲ್ಲಿ 2024 ಡಿಸೆಂಬರಲ್ಲಿ 1.64 ಲಕ್ಷ ಕೋಟಿ ಸಂಗ್ರಹ ಆಗಿತ್ತು. ಆಗ ನೋಡ್ಕೊಂಡ್ರೆ ಕಳೆದ ವರ್ಷದ ಡಿಸೆಂಬರ್ಗೂ ಈ ಡಿಸೆಂಬರ್ಗೂ 6.1% ಹೆಚ್ಚಳ ಆಗಿದೆ. ಒಂದು ಕಡೆ ನೋಟ್ ಮಾಡ್ಕೊಳ್ರಿ, ಡಿಸೆಂಬರ್ 2025ರಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ, 1,74,550 ಕೋಟಿ. ಕಳೆದ ಡಿಸೆಂಬರ್ಗೆ ಹೋಲಿಸಿದ್ರೆ 6.1% ಏರಿಕೆ. ಈ 2 ನಂಬರ್ ನೆನ್ಪಿಡ್ಬೇಕಷ್ಟೇ, ಕಳೆದ ವರ್ಷ ಎಷ್ಟಾಗಿದೆ ಅಂತ ಕೇಳಲ್ಲ, ಅರ್ಥ ಮಾಡ್ಕೊಳ್ರಿ. ಇನ್ನು ಕಳೆದ ತಿಂಗಳು ಡಿಸೆಂಬರ್ 2025 ಅಲ್ಲ, ನವೆಂಬರ್ 2025ರಲ್ಲಿ 1.7 ಲಕ್ಷ ಕೋಟಿ. ಆ ಕಳೆದ ತಿಂಗಳಿಗೂ ಡಿಸೆಂಬರ್ಗೆ ಹೋಲಿಸಿದ್ರೆ ಒಂದು 4,550 ಕೋಟಿ ಹೆಚ್ಚಾಗಿದೆ. ಅರ್ಥ ಆಯ್ತಲ್ವ? ಇಷ್ಟು. ಇನ್ನು ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಹರಿಯಾಣಗಳು ಟಾಪಲ್ಲಿದ್ದಾವೆ. ಸೊ ಇನ್ನು ದೇಶದಲ್ಲಿ GST ಸಂಗ್ರಹ ಯಾವ ರೀತಿಯಾಗಿ ಏರಿಕೆ ಇಳಿಕೆ ಆಗ್ತಾ ಇದೆ ನೋಡ್ಬೋದು. ಯಾಕೆ ಇಳಿಕೆ ಆಗ್ತಾ ಇದೆ ಅಂದರೆ, ಕಾರಣ GST 2.0ದಲ್ಲಿ ಹಲವಾರು ವಸ್ತುಗಳ GSTಯನ್ನು ಕಡಿಮೆ ಮಾಡಿರೋದ್ರಿಂದ, ಸ್ಲ್ಯಾಬ್ಸಲ್ಲಿ ಬದಲಾವಣೆ ಮಾಡಿರೋದ್ರಿಂದ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ. ಕರ್ನಾಟಕವು GST ಸಂಗ್ರಹದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. 2024 ಡಿಸೆಂಬರಲ್ಲಿ 6,389 ಕೋಟಿ ಸಂಗ್ರಹ ಆಗಿದ್ದರೆ, ಈ ಡಿಸೆಂಬರಲ್ಲಿ 6,716 ಕೋಟಿ, 5% ಬೆಳವಣಿಗೆ ಕಂಡಿದೆ ಕರ್ನಾಟಕ ರಾಜ್ಯ.
ಮಹಾರಾಷ್ಟ್ರ ಅತಿ ಹೆಚ್ಚು 16,140 ಕೋಟಿ, ಟಾಪ್ 1. ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಗುಜರಾತ್ 3ನೇ ಸ್ಥಾನ, ಅಲ್ಲ, ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿದೆ, ಗುಜರಾತ್ 4ನೇ ಸ್ಥಾನದಲ್ಲಿ. ರೈಟ್, ಮಹಾರಾಷ್ಟ್ರ, ಕರ್ನಾಟಕ, ಅದು ಬಿಟ್ಟರೆ ಇದು ಏರಿಕೆ ಆಗಿರೋದು ಕೊಟ್ಟಿದ್ದಾರೆ. ಟಾಪ್ ಸ್ಟೇಟ್ಸ್ ಅಂತ ಯಾವ್ಯಾವ ಅಂತ ನೆನ್ಪಿಡ್ಬೇಕು. ಓಕೆ, ಇನ್ನು 101ನೇ ಸಂವಿಧಾನ ತಿದ್ದುಪಡಿ, 122ನೇ ಬಿಲ್ ನಂಬರ್, ಇವೆರಡು ನಂಬರ್ ನೆನ್ಪಿಟ್ಟಿ. ಓಕೆ, ಮತ್ತು ಆರ್ಟಿಕಲ್ 279A GST ಕೌನ್ಸಿಲ್, ಅದರ ಅಧ್ಯಕ್ಷರು ಹಣಕಾಸು ಸಚಿವರು ಇರ್ತಾರೆ. ಇದೆಲ್ಲ ರಿಪಿಟೇಷನ್, ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀವಿ. ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST, 3 ರೀತಿಯ GST. ಹಿಂದೆ 0%, 5%, 12%, 18%, 28% ಅಂತಿತ್ತು. ಈಗ 5%, 18% ಎರಡೇ ಸ್ಲ್ಯಾಬ್ ಇದೆ. ಇನ್ನು 40% ಅಂತಕ್ಕಂಥ ಲಕ್ಸುರಿ ಐಟಮ್ಗೆ ಒಂದು ಸಪ್ರೇಟ್ ಸ್ಲ್ಯಾಬ್ ಇಟ್ಟಿದ್ದಾರೆ. 3 ಸ್ಲ್ಯಾಬ್ಸ್ ಈಗ. ಓಕೆ, ಇನ್ನು ಕ್ಲಾಸ್ ನಂಬರ್ 788 ಮೇ 2025 ಡಿಸ್ಕಷನ್ ಮಾಡಿದಂಗೆ ಏಪ್ರಿಲ್ 2025 ಭಾರತದ GST 12.6% ಏರಿಕೆಯಾಗಿ ಇದುವರೆಗಿನ ಅತಿ ಹೆಚ್ಚು ಅಂದರೆ 2.37 ಲಕ್ಷ ಕೋಟಿ 2025 ಏಪ್ರಿಲಲ್ಲಿ ಏನು ಸಂಗ್ರಹ ಆಗಿತ್ತು ಅದೇ ಅತಿ ಹೆಚ್ಚು ಸಂಗ್ರಹ ಆಗಿರ್ತಕ್ಕಂಥದ್ದು. ಇಡೀ GST ಜಾರಿಯಾದಾಗಿನಿಂದ 2016ರಿಂದನೂ ನಾವು ಕನ್ಸಿಡರ್ ಮಾಡ್ಕೊಂಡು ಬಂದರೆ 2025 ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚು GST ಸಂಗ್ರಹ ಆಗಿರ್ತಕ್ಕಂಥದ್ದು, ಅದೇ ಹೈಯೆಸ್ಟ್. ಓಕೆ, ಸೊ ಇಷ್ಟು ಮೊದಲ ಪ್ರಶ್ನೆಗೆ ಒಂದಷ್ಟು ಮಾಹಿತಿ ಆಗಿತ್ತು. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಇನ್ನು ಕ್ವಶನ್ ನಂಬರ್ 2, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಇತ್ತೀಚಿನ ಮಾಹಿತಿಯ ಪ್ರಕಾರ 2025 ಭಾರತದಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿದವೆ? ಕೇವಲ NTCA ರಿಲೀಸ್ ಮಾಡಿರ್ತಕ್ಕಂತಹ ಆಲ್ ಇಂಡಿಯಾ ಟೈಗರ್ ಸೆನ್ಸಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಅವರು ಎಷ್ಟು ಹುಲಿಗಳು ಈ ವರ್ಷದಲ್ಲಿ ಸತ್ತಿದ್ದಾವೆ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷಕ್ಕೆ ಎಷ್ಟು ಹುಲಿಗಳ ಸಂಖ್ಯೆ, ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ, ಮತ್ತು ಅತಿ ಹೆಚ್ಚು ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವು, ಕರ್ನಾಟಕದಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿದ್ದಾವೆ, ಇಂಥವೆಲ್ಲ ನಾವು ನೆನ್ಪಿಡ್ಬೇಕಾಗುತ್ತೆ. ಸೊ ಇಂಡಿಯಾ ರೆಕಾರ್ಡೆಡ್ ದ ಡೆತ್ಸ್ ಆಫ್ 166 ಟೈಗರ್ಸ್ ಇನ್ 2025 ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡೇಟಾ ರಿಲೀಸ್ಡ್ ಬೈ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA. ಹುಲಿಗಳಿಗಿಲ್ಲ ಜಾಗ, ಯಾಕೆ ಸಾವನ್ನಪ್ತಾ ಇದ್ದೇವೆ ಅಂದರೆ ಏರ್ತಾ ಇರ್ತಕ್ಕಂಥ ಹುಲಿಗಳ ಸಂಖ್ಯೆಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ಅರಣ್ಯ ವಿಸ್ತೀರ್ಣಕ್ಕೂ ಬಹಳ ವ್ಯತ್ಯಾಸ ಅನಿಸ್ತಾ ಇದೆ. ಯಾಕಂದರೆ ಒಂದು ಹುಲಿ 20, 30, 40 ಕಿಲೋಮೀಟ್ರಲ್ಲಿ ಒಂದೇ ಹುಲಿ ಬದುಕ್ತದಂತೆ. ಅದ್ರದ್ದೊಂದು ಟೆರಿಟರಿ ಅನ್ನಂಗೆ. ಇನ್ನೊಂದು ಹುಲಿ ಬಂದರೆ ಅದ್ರ ಜೊತೆ ಜಗಳಾಡಿ ಯಾವುದು ಸ್ಟ್ರಾಂಗ್ ಇರುತ್ತೋ ಆ ಹುಲಿ ಅಲ್ಲಿ ಜೀವಿಸ್ತದೆ. ಒಂದು, ನಾವು ಅರಣ್ಯವನ್ನು ಹೆಚ್ಚಿಸಬೇಕು. ಇಲ್ಲದೆ ಹೋದರೆ ಹುಲಿಗಳು ಅಡ್ಜಸ್ಟ್ ಆಗಬೇಕು. ಹೆಂಗೆ ಅಡ್ಜಸ್ಟ್ ಆಗಬೇಕು? ಅವು 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಒಂದು ಹುಲಿ ಇರಬೇಕಾದ್ರೆ ಅವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಹುಲಿಗಳು. ಇಲ್ಲ ಇನ್ನು ಮುಂದೆ ನಾವು 10 ಕಿಲೋಮೀಟರ್ಸ್ಗೆ ಒಂದು ಹುಲಿ ಬದುಕೋಣ ಅಂತ ಅಲ್ವ? ಅವು ನಮ್ಮ ಥರ ಬುದ್ಧಿವಂತ ಪ್ರಾಣಿಗಳೇ ಇರ್ಬೋದು, ಆದರೆ ನಮ್ಮ ಥರ ಅಲ್ವಲ್ಲ. ನಾವು ಸಿಚುವೇಶನ್ಗೆ ತಕ್ಕಂಗೆ ಬದಲಾಗ್ತಾ ಹೋಗ್ತೀವಿ. ಅವು ಹಂಗಲ್ಲ. ಒಟ್ಟಿನಲ್ಲಿ ದೇಶದಲ್ಲಿನ ಸಾವಿನ ಸಂಖ್ಯೆ 2023 182 ಇತ್ತಂತೆ, 24 126, 2025 ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 40 ಹುಲಿಗಳ ಸಂಖ್ಯೆ ಹೆಚ್ಚಿಗೆ ಸಾವನ್ನಪ್ಪಿದ್ದಾವೆ, 166ಕ್ಕೆ ಏರಿದೆ. ಇನ್ನು ಹುಲಿ ಸಂರಕ್ಷಿತ ಪ್ರದೇಶದ ಹೊರಗೆ ಮೃತಪಟ್ಟ ಹುಲಿಗಳ ಸಂಖ್ಯೆ 88, ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ಸ್ ಇನ್ಸೈಡು ಒಟ್ಟು 78. ಜಗತ್ತಿನಲ್ಲಿರುವ ಹುಲಿಗಳ ಸಂಖ್ಯೆಯಲ್ಲಿ 75% ಹುಲಿಗಳಿಗೆ ಭಾರತವೇ ತವರಾಗಿದೆ. 2025 ದೇಶದಾದ್ಯಂತ ಒಟ್ಟು 166 ಹುಲಿಗಳು ಮೃತಪಟ್ಟಿದ್ದಾವೆ. ಒಂದೆಡೆ ಹುಲಿಗಳ ಸಂಖ್ಯೆ ಅಧಿಕ ಆಗ್ತಾ ಇದೆ ಅಂತಕ್ಕಂಥದ್ದು ಖುಷಿಯ ವಿಚಾರವೇ, ಇನ್ನೊಂದೆಡೆ ಅವುಗಳ ಸಾವು ಕೂಡ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಅರಣ್ಯ ಪ್ರದೇಶ ಲಭ್ಯವಿಲ್ಲ ಅಂತಕ್ಕಂಥದ್ದು. ತಮ್ಮ ಗಡಿಗಳನ್ನು ಗುರುತಿಸಿಕೊಳ್ಳುವ ಕಾಳಗದಲ್ಲಿ ಹುಲಿಗಳು ಸಾಯ್ತಾ ಇದ್ದಾವೆ ಅಂತಕ್ಕಂಥದ್ದು ತಜ್ಞರ ಅಭಿಪ್ರಾಯ. ಆಗ ಸೋತಿರ್ತಕ್ಕಂಥ 20 ಕಿಲೋಮೀಟ್ರಲ್ಲಿ ಒಂದು ಹುಲಿ ಇರಬೇಕಂದ್ರೆ ಇನ್ನೊಂದು ಹುಲಿ ಅದರೊಳಗೆ ಎಂಟ್ರಿ ಆದ ತಕ್ಷಣ ಅವುಗಳ ನಡುವೆ ಕಾದಾಟ ನಡೆಯುತ್ತೆ, ಜಗಳ ನಡೆಯುತ್ತೆ. ಆಗ ಒಂದು ಬಲಾಢ್ಯ ಹುಲಿ ಅಲ್ಲಿ ಉಳ್ಕೊಳ್ಳುತ್ತೆ. ಸೋತಿರ್ತಕ್ಕಂಥ ಹುಲಿ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲ ನಗರ ಪ್ರದೇಶ ಸುತ್ತಮುತ್ತಲಿರ್ತಕ್ಕಂಥ ಯಾವುದಾದ್ರೂ ಈಸಿಯಾಗಿ ಅದಕ್ಕೆ ಪ್ರೇ ಅಂದರೆ ಯಾವುದಾದ್ರೂ ಆಕಳನೋ ಕುರಿನೋ ಯಾವ್ದು ಸಿಗುತ್ತೆ ಅದನ್ನು ತಿನ್ನೋದಕ್ಕೆ ಬರುತ್ತೆ. ಆಗ ಮಾನವ ಹುಲಿ ಸಂಘರ್ಷ ಆಗುತ್ತೆ, ನೋಡಿದ್ದೀವಿ ಸಾಕಷ್ಟು ಬಾರಿ. ಇದು ಒಂದು ಕಾರಣ. ಓಕೆ,
ಇನ್ನು ಯಾವ ರಾಜ್ಯದಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿದ್ದಾವೆ? ಮಧ್ಯಪ್ರದೇಶದಲ್ಲಿ 55 ಹುಲಿಗಳು, ಮಹಾರಾಷ್ಟ್ರದಲ್ಲಿ 38, ಕರ್ನಾಟಕದಲ್ಲಿ 14, ಕೇರಳ 13, ಆಸ್ಸಾಮಲ್ಲಿ 12 ಹುಲಿಗಳು ಸಾವನ್ನಪ್ಪಿದ್ದಾವೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿದ್ದಾವೆ, ಬಟ್ ಸಾವಿನ ಸಂಖ್ಯೆ ಕೂಡ ಹಾಗೆ ಹೆಚ್ಚಾಗಿದೆ. ಅದನ್ನು ಇಲ್ಲಿ ಗಮನಿಸಬೇಕು. ಓಕೆ, ಹುಲಿ ಹೆಚ್ಚು ಎಲ್ಲಿದೆಯೋ ಅಲ್ಲೇ ಸಾವು ಹೆಚ್ಚಿದ್ದಾವೆ, ಕಾಮನ್. ಕರ್ನಾಟಕದಲ್ಲಿ ಸಾವಿನ ಸಂಖ್ಯೆ, ಹುಲಿಗಳ ಸಾವಿನ ಸಂಖ್ಯೆ ನೋಡ್ಬೋದು. 21ರಲ್ಲಿ 15 ಇತ್ತು, 22ರಲ್ಲಿ 18 ಆಯಿತು. ಹಾಗೆ ಕಳೆದ 3 ವರ್ಷಗಳಲ್ಲಿ 12, 13, 14, ಈ ವರ್ಷ 14 ಹುಲಿಗಳು ಸಾವನ್ನಪ್ಪಿದ್ದಾವೆ. ಓಕೆ, ಅದರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದ ಹೊರಗೆ ಹೆಚ್ಚಿದ್ದಾವೆ. ಹುಲಿ ಸಂರಕ್ಷಿತ ಪ್ರದೇಶದ ಒಳಗಡೆ ನಾವು 14 ಅಂತ ಇದ್ದೀವಿ. ಇನ್ನು ಹೊರಗಡೆ ಇನ್ನೂ ಇದ್ದಾವೆ ಕರ್ನಾಟಕದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಸಂಖ್ಯೆ. ಒಂದು ಕಡೆ ಒಂದು ರಿಪೋರ್ಟ್ ಹೇಳ್ತಾ ಇದೆ 22 ಹುಲಿಗಳು ಕರ್ನಾಟಕದಲ್ಲಿ ಸಾವನ್ನಪ್ಪಿದ್ದಾವೆ ಅಂತ. ಇನ್ನೊಂದು ರಿಪೋರ್ಟ್ ಜಸ್ಟ್ ಆ ಟೈಗರ್ ರಿಸರ್ವ್ಸ್, ನಮ್ಮ ಬಂಡೀಪುರ, ನಾಗರಬಳೆ, ಭದ್ರಾ, BRT ಮತ್ತು ಅನ್ಶಿ ಟೈಗರ್ ರಿಸರ್ವ್ ಏನಿದ್ದಾವೆ, ಇಲ್ಲಿ ಮಾತ್ರ ಅಟ್ಲೀಸ್ಟ್ ಕಾಳಿ ಟೈಗರ್ ರಿಸರ್ವ್ ಏನಿದೆ ಅಲ್ಲಿ ಮಾತ್ರ 14 ಹುಲಿಗಳು. ಇನ್ನು ಹೊರಗಡೆ ಅಂದಾಗ ಒಟ್ಟು 22ಕ್ಕೂ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಟೈಗರ್ಗಳ ಡೆತ್ ಎಲ್ಲಿದೆ ಹೆಚ್ಚು, ಒಟ್ಟಾರೆ ಎಷ್ಟಿದೆ ಅಂತಕ್ಕಂಥ ಮಾಹಿತಿ ನೋಡ್ಬೋದು. ಇನ್ನು 4 ವರ್ಷಗಳಿಗೊಮ್ಮೆ ಟೈಗರ್ ಸೆನ್ಸಸ್ ಅಥವಾ ಹುಲಿ ಗಣತಿ ನಡೆಯುತ್ತೆ. ಕಳೆದ ಬಾರಿ 2023ರಲ್ಲಿ ನಡೆದಿತ್ತು. ಅದರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಕ್ಲಾಸ್ ನಂಬರ್ 303ಯಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಈಗ ಸರ್ವೆ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಮುಂದಿನ ವರ್ಷ ಡೀಟೇಲ್ಸ್ ಬರಬಹುದು ಅಥವಾ ಈ ವರ್ಷದ ಹಂತದಲ್ಲಿ, ಆಗ ಮತ್ತೆ ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 3, ದೆಹಲಿಯಲ್ಲಿ ಯಶಸ್ವಿ ಪ್ರಯೋಗ ಸಂಚಾರದ ನಂತರ ಜನವರಿ ಅಂತ್ಯದ ವೇಳೆಗೆ ಇತರ ನಗರಗಳಲ್ಲಿ ಕೂಡ ಭಾರತ್ ಟ್ಯಾಕ್ಸಿ ಪ್ರಾರಂಭವಾಗಬಹುದು. ಆಫ್ಟರ್ ಎ ಸಕ್ಸಸ್ಫುಲ್ ಪೈಲಟ್ ರನ್ ಇನ್ ಡೆಲ್ಲಿ, ಭಾರತ್ ಟ್ಯಾಕ್ಸಿ ಓಲಾ ಊಬರ್ ರೀತಿಯಲ್ಲಿ ಗೌರ್ಮೆಂಟ್ ಸಪೋರ್ಟೆಡ್ ಒಂದು ಆನ್ಲೈನ್ ಟ್ಯಾಕ್ಸಿ ಸಿಸ್ಟಮ್ ಏನಿದೆ ಅದನ್ನು ತರ್ತಾ ಇದ್ದಾರೆ. ಅದು ಬೇರೆ ನಗರಗಳಿಗೂ ಕೂಡ ವಿಸ್ತಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಮಾಸಾಂತ್ಯಕ್ಕೆ ಭಾರತ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಕೂಡ ಲಭ್ಯ ಆಗಬಹುದು. ಜನವರಿ ಅಂತ್ಯದ ವೇಳೆಗೆ ಭಾರತ್ ಟ್ಯಾಕ್ಸಿ ಸೇವೆಯನ್ನು ದಿಲ್ಲಿ ಸೇರಿದಂತೆ ಹಲವು ನಗರಗಳಲ್ಲಿ ಆರಂಭಿಸಲಾಗುವುದು ಎಂದು ಕೇಂದ್ರ ಸಹಕಾರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಸಹಕಾರ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಭಾರತ್ ಟ್ಯಾಕ್ಸಿ ಆ್ಯಪನ್ನು ದಿಲ್ಲಿಯಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿತ್ತು. ಇದು ಸಹಕಾರ ಟ್ಯಾಕ್ಸ್ ಕೋಆಪರೇಟಿವ್ ಲಿಮಿಟೆಡ್ ನಿರ್ವಹಿಸ್ತಾ ಇತ್ತು. ಇದಕ್ಕೆ ವ್ಯಾಪಕ ಜನಮೆಚ್ಚುಗೆ ಸಿಕ್ಕಿದ್ದರಿಂದ ಅಧಿಕೃತ ಸೇವೆಗೆ ತಿಂಗಳಂತ್ಯದ ವೇಳೆಗೆ ಚಾಲನೆ ನೀಡಲಾಗುವುದು. ಆ್ಯಪ್ನಲ್ಲಿ ಈಗ ಆಲ್ರೆಡಿ 1.4 ಲಕ್ಷಕ್ಕೂ ಅಧಿಕ ಚಾಲಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಇದೊಂದು ಸರ್ಕಾರಿ ಬೆಂಬಲಿತ ಕ್ಯಾಬ್ ಸೇವೆ. ಓಲಾ ಊಬರ್ಗಳಿಗಿಂತ ಭಿನ್ನವಾಗಿದೆ. ದರ ನಿಗದಿಯಲ್ಲಿ ಪಾರದರ್ಶಕತೆ ಇರುತ್ತೆ. ಸಹಕಾರಿ ವ್ಯವಸ್ಥೆಯಲ್ಲಿ ಚಾಲಕರಿಗೆ ಹೆಚ್ಚು ಗಳಿಕೆಗೆ ಅವಕಾಶ. ಯಾಕಂದರೆ ಓಲಾ ಊಬರ್ ಆದರೆ ಆ ಬಂದಿರತಕ್ಕಂಥ ಹಣದಲ್ಲಿ ಹೆಚ್ಚು ಕಟ್ ಮಾಡ್ಕೊಳ್ತಾರೆ ಅವರು. ಅದೇ ಆ್ಯಪ್ ಟ್ಯಾಕ್ಸ್ ಆಗಿ ಆ್ಯಪ್ ಖರ್ಚಾಗಿರ್ಬೋದು ಅಥವಾ ಅವರ ಸ್ಯಾಲ್ರಿ ಅದೆಲ್ಲ. ಆದರೆ ಇದು ಸಹಕಾರ ಟ್ಯಾಕ್ಸ್ ಕೋಆಪರೇಟಿವ್ ಲಿಮಿಟೆಡ್ಡಿಂದ ಆಗಿರೋದ್ರಿಂದ ಚಾಲಕರಿಗೆ ಹೆಚ್ಚಿನ ಲಾಭ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಭಾರತ ಟ್ಯಾಕ್ಸಿ. ನೋಡೋಣ. ಜನರಲಿ ಈ ಸಹಕಾರದ ಮೂಲಕ ಬಂದಿರತಕ್ಕಂಥವು ಬಹಳ ದಿನ ನಡೆಯೋದು ಕಷ್ಟ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಬೇಕು. ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಒಂದು ಸಹಕಾರ ಸೇವೆ, ಬಸ್ ಸೇವೆ ಇತ್ತು. ಅದು ಮೊನ್ನೆ ಕೋವಿಡ್ ಟೈಮಲ್ಲಿ ಬಹಳ ತೊಂದರೆ ಅನುಭವಿಸಿ ಬಸ್ಗಳೆಲ್ಲ ಏನೇನೋ ಆಗಿರೋದನ್ನು ನೋಡಿದ್ವಿ ನಾವು. ಹಾಗಾಗದೇ ಇರೋಂಗೆ ಚಾಲಕರಿಗೆ ಹೆಚ್ಚಿನ ಲಾಭ ಕೊಟ್ಟು ಅವರ ಜೀವನವನ್ನು ಉತ್ತಮಪಡಿಸೋದ್ರಲ್ಲಿ ಭಾರತ್ ಟ್ಯಾಕ್ಸಿ ತನ್ನ ಕೆಲಸವನ್ನು ಮಾಡಲಿ ಅಂತ ಆಶಿಸ್ತಾ ನೋಡೋಣ. ಇದು ಬೆಂಗಳೂರಿಗೆ ಬಂದಾಗ ಮತ್ತಷ್ಟು ಡೀಟೇಲ್ಸ್ ಮಾತಾಡೋಣ. ಕ್ವಶನ್ ನಂಬರ್ 4, ಆಸಾಂನ ಗುವಾಹತಿಯಿಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಡುವೆ, ಎಲ್ಲಿ ಆಸಾಂನ ಗುವಾಹತಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಇವೆರಡರ ನಡುವೆ ಭಾರತದ ಮೊಟ್ಟ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು. ಭಾರತದ ವಂದೇ ಭಾರತ್ ರೈಲು ಎಲ್ಲಿಂದ ಎಲ್ಲಿಗೆ, 2ನೇದೆಲ್ಲಿಂದ ಎಲ್ಲಿಗೆ, 3ನೇದೆಲ್ಲಿಂದ ಎಲ್ಲಿಗೆ, 4ನೇದೆಲ್ಲಿಂದ ಎಲ್ಲಿಗೆ, ಕರ್ನಾಟಕದ ವಂದೇ ಭಾರತ್ ರೈಲು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಎಲ್ಲ ಮಾತಾಡಿದ್ವಿ. ಅದೆಲ್ಲ ಹಳೆ ಕಥೆ ಆಯಿತು. ಎಕ್ಸಾಮಲ್ಲಿ ಬಂದಿದ್ವು, ರೆಡಿ ಆದ್ವಿ. ಈಗ ಸುದ್ದಿನೇ ಇಲ್ಲ. ಈಗ ಹೊಸ ವಿಚಾರ ಬರ್ತಾ ಇದೆ. ಸ್ಲೀಪರ್ ಕೋಚ್. ಇಲ್ಲಿವರೆಗೂ ಬರೀ ಸಿಟ್ಟಿಂಗ್ ಇತ್ತು. ವಂದೇ ಭಾರತ್ ಅಂದರೆ ಚೇರ್. ಬಟ್ ಈಗ ವಂದೇ ಭಾರತಲ್ಲಿ ಫಸ್ಟ್ ಟೈಮ್ ಸ್ಲೀಪರ್ ಟ್ರೈನ್ ತರ್ತಾ ಇದ್ದಾರೆ. ಅದನ್ನು ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾರೆ. ಗುವಾಹತಿಯಿಂದ, ಆಸಾಂನ ಗುವಾಹತಿಯಿಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾವರೆಗೂ.
ಯಾರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿಲ್ ಸೂನ್ ಫ್ಲಾಗ್ ಆಫ್ ಇಂಡಿಯಾಸ್ ಫಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಬಿಟ್ವೀನ್ ಗುವಾಹತಿ ಇನ್ ಅಸ್ಸಾಂ ಟು ದ ಕೋಲ್ಕತ್ತಾ ಇನ್ ವೆಸ್ಟ್ ಬೆಂಗಾಲ್. ಎಲ್ಲಿಂದ ಎಲ್ಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. 18ರಂದು ಅಂದರೆ ಜನವರಿ 18ರಂದು ಪ್ರಧಾನಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಸೀಟುಗಳ ಸಂಖ್ಯೆ, ಪ್ರಯಾಣ ದರ ಕೂಡ ಬಹಿರಂಗವಾಗಿದೆ. ಓಕೆ, 611 ಪ್ರಯಾಣಿಕರಿರ್ತಾರಂತೆ. 3AC 2300 ರೂಪಾಯಿ ಕೊಡಬೇಕು. ಎಲ್ಲಿಂದ? ಗುವಾಹತಿಯಿಂದ ಕೋಲ್ಕತ್ತಾ. 2AC ಆದರೆ 3000, 1AC ಆದರೆ 3600. ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಅಸ್ಸಾಂನ ಗುವಾಹತಿ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಡುವೆ ಸಂಚರಿಸಲಿದೆ. ಪ್ರಧಾನಿ ಮೋದಿ ಅವರು ಜನವರಿ 18ರಂದು ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಲಿದ್ದಾರೆ ಅಂತ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ. ವಂದೇ ಭಾರತ್ ಸ್ಲೀಪರ್ ರೈಲಿನ ಸುರಕ್ಷತೆ ಮತ್ತು ಪ್ರಮಾಣೀಕರಣ ಪೂರ್ಣಗೊಂಡಿದೆ. ಹೊಸ ವಂದೇ ಭಾರತ್ ರೈಲು ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಸಂಪರ್ಕವನ್ನು ಬಲಪಡಿಸಲಿದೆ. ಅಸ್ಸಾಂನ ಕಾಮರೂಪ, ಮಹಾನಗರ, ಬೊಂಗೈಗಾಂವ್ ಜಿಲ್ಲೆಗಳ ಮೂಲಕ ಬಂಗಾಳವನ್ನು ಪ್ರವೇಶಿಸಲಿದೆ. ಬಂಗಾಳದಲ್ಲಿ ಕೂಚ್ ಬಿಹಾರ್, ಜಲ್ಪೈಗುರಿ, ಮಾಲ್ಡಾ, ಮುರ್ಷಿದಾಬಾದ್, ಪೂರ್ವ ವರ್ಧಮಾನ್, ಹೂಗ್ಲಿ, ಔರಾ ಹೀಗೆ ದಾಟಿ ಕೋಲ್ಕತ್ತಾವನ್ನು ಪ್ರವೇಶ ಮಾಡಲಿದೆ. ಗಂಟೆಗೆ ಗರಿಷ್ಠ 180 ಕಿಲೋಮೀಟರ್ ವೇಗದೊಂದಿಗೆ ರೈಲು ಸಂಚರಿಸಲಿದೆ. 16 ಬೋಗಿಗಳನ್ನು ಹೊಂದಿರುತ್ತೆ. ಜೊತೆಗೆ ಕವಚ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಹೀಗೆ ದೇಶದ ಮೊಟ್ಟ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಅಸ್ಸಾಂನ ಗುವಾಹತಿಯಿಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾಕ್ಕೆ ಚಲಿಸಲಿದೆ. ಇಂಡಿಯಾಸ್ ಫಸ್ಟ್ ಸ್ಲೀಪರ್ ವಂದೇ ಭಾರತ್ ಟ್ರೈನ್. ಬಹಳ ಇಂಪಾರ್ಟೆಂಟ್ ಈ ಥರದ್ದು ನೆನಪಿಟ್ಟಿದೆ. 5ನೇ ಪ್ರಶ್ನೆ, ಗೋವಾ ಸರ್ಕಾರವು ಕುಶಾವತಿಯನ್ನು ಗೋವಾದ 3ನೇ ಜಿಲ್ಲೆಯಾಗಿ ಅಧಿಕೃತವಾಗಿ ಘೋಷಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತ್ ಈ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಗೋವಾದಲ್ಲಿ ಇದುವರೆಗೂ ಬರೀ 2 ಜಿಲ್ಲೆ ಇತ್ತಂತೆ. ಈಗ 3ನೇ ಜಿಲ್ಲೆ ಹೆಸರು ಕುಶಾವತಿ. ದ ಗೋವಾ ಗವರ್ನಮೆಂಟ್ has officially announced ಕುಶಾವತಿ as Gova's 3rd district. Chief Minister Dr. Pramod Sawant made this announcement. Goa gets its 3rd district, Kushavati, named after ancient river. ಪ್ರಾಚೀನ ನದಿ ಕುಶಾವತಿ ಹೆಸರಿನಲ್ಲಿ ಇವತ್ತು ಗೋವಾ 3ನೇ ಜಿಲ್ಲೆಯನ್ನು ಪಡಿತಾ ಇದೆ. ಈಗ ಆಲ್ರೆಡಿ 2 ಜಿಲ್ಲೆ ಇತ್ತು, ಒಂದು ನಾರ್ತ್ ಗೋವಾ, ಇನ್ನೊಂದು ಸೌತ್ ಗೋವಾ ಅಂತ. ನೀವು ಕಾರವಾರದಿಂದ, ಮಂಗಳೂರು ಕಾರವಾರದಿಂದ ಮುಂದೆ ಹಾಗೆ ಗೋವಾ ಕಡೆ ಹೋಗ್ಬೇಕಾದ್ರೆ ಸೌತ್ ಗೋವಾ ಬರುತ್ತೆ. ನಂತರ ನಾರ್ತ್ ಗೋವಾ ಇದೆ. ಈ 2 ಜಿಲ್ಲೆ ಇದ್ವು, ಈಗ 3ನೇ ಜಿಲ್ಲೆ ಆಗ್ತಾ ಇದೆ ಕುಶಾವತಿ. ಗೋವಾ ತನ್ನ 3ನೇ ಜಿಲ್ಲೆಗೆ ಕುಶಾವತಿ ಎಂದು ಹೆಸರಲ್ಲಿ ಸಜ್ಜಾಗಿದ್ದು ಕರಾವಳಿ ರಾಜ್ಯದಲ್ಲಿ ಪ್ರಮುಖ ಆಡಳಿತಾತ್ಮಕ ಪುನರ್ರಚನೆಯನ್ನು ಸೂಚಿಸ್ತಾ ಇದೆ. ಪ್ರಸ್ತಾವಿತ ಕುಶಾವತಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಸೌತ್ ಗೋವಾ, ದಕ್ಷಿಣ ಗೋವಾದಿಂದ ಬೇರ್ಪಟ್ಟು ರಚಿಸಲಾಗ್ತಾ ಇದೆ. ಇದರಲ್ಲಿ 4 ತಾಲೂಕುಗಳಿರ್ತಾವಂತೆ: ದರ್ಬೋಂಡರ, ಕುಪ್ಪೆಂ, ಸಂಗ್ಯುವೆನ್ ಮತ್ತು ಕಾನಾಕೋನ ಅಂತ. ಇದರಲ್ಲಿ ಕುಪ್ಪೆಂ ಅಂತೇನಿದೆ ಅದನ್ನು ಹೆಡ್ ಕ್ವಾರ್ಟರ್ಸ್ ಆಗಿ ಮಾಡಲಿದ್ದಾರೆ. ಕುಶಾವತಿ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಕುಪ್ಪೆಂ ಎನ್ನುವ ಟೌನ್ ಆಗುತ್ತೆ. ಓಕೆ, ಹಾಗಾದರೆ ಗೋವಾದ ಚಿತ್ರಣವನ್ನು ನೋಡೋದಾದರೆ ಫಸ್ಟ್ ಇದು ನಾರ್ತ್ ಗೋವಾ. ಹಾಗೆ ಇದು ಕೆಳಗಡೆದೆಲ್ಲ ಸೌತ್ ಗೋವಾ ಇತ್ತು. ಈಗ ಸೌತ್ ಗೋವಾವನ್ನು ಚಿಕ್ಕದು ಮಾಡಿ ಕುಶಾವತಿ ಎನ್ನುವ ಹೊಸ ಜಿಲ್ಲೆಯನ್ನು, 3ನೇ ಜಿಲ್ಲೆಯನ್ನು ನಿರ್ಮಾಣ ಮಾಡ್ತಾ ಇದೆ ಗೋವಾ. ಎ ನ್ಯೂ ಚಾಪ್ಟರ್ ಫಾರ್ ಗೋವಾ. ದ 3rd district is ಕುಶಾವತಿ ಡಿಸ್ಟ್ರಿಕ್ಟ್. ಏನಿದೆ ಅಂದರೆ ಒಂದು ಒಂದು ಪ್ರಾಚೀನ ನದಿಯಾಗಿತ್ತಂತೆ ಕುಶಾವತಿ. ನಾರ್ತ್ ಗೋವಾ, ಸೌತ್ ಗೋವಾ, ಕುಶಾವತಿ, ಹೀಗೆ 3 ಜಿಲ್ಲೆಗಳನ್ನು ಗೋವಾ ಹೊಂದಿದಂತಾಗ್ತಾ ಇದೆ. ಹಾಗಾದರೆ ಗೋವಾದ ಭಾರತ ದರ್ಶನ ನೋಡೋದಾದರೆ, ಗೋವಾ ಪಣಜಿ ರಾಜಧಾನಿ, 30 ಮೇ 1987 ಸ್ಥಾಪನೆ, ಕೊಂಕಣಿ ಆಡಳಿತ ಭಾಷೆ, 3 ಜಿಲ್ಲೆಗಳಿದ್ದಾವೆ. 2 ಅಂತ ಮಾಡ್ಕೊಳ್ತಾ ಇದ್ವಿ ಇಷ್ಟು ದಿನ, ಈಗ 3 ಅಂತ ಮಾಡಬೇಕು. ಅಶೋಕ ಗಜಪತಿ ರಾಜು ರಾಜ್ಯಪಾಲರು ಗೋವಾ ರಾಜ್ಯ, ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಅವರು. ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್, ಗೋ ಗೋವಾ, ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್, ಟೂರಿಸಂ ಟ್ಯಾಗ್ಲೈನ್ ಆಫ್ ಗೋವಾ. ಬಾಂಬೆಯಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. ಹಾಗಾದರೆ ಬಾಂಬೆ ಹೈಕೋರ್ಟ್ಗೆ ಲಿಂಕ್ ಆಗಿರ್ತಕ್ಕಂಥದ್ದು ಯಾವುದು? ಗೋವಾಗೆ ಸಪ್ರೇಟ್ ಹೈಕೋರ್ಟ್ ಇಲ್ಲ. 2 ಲೋಕಸಭಾ ಸ್ಥಾನಗಳು, 1 ರಾಜ್ಯಸಭಾ ಸ್ಥಾನಗಳು ಮತ್ತು 40 ವಿಧಾನಸಭಾ ಸ್ಥಾನಗಳುಳ್ಳ ಒಂದು ಅಸೆಂಬ್ಲಿಯನ್ನು ಹೊಂದಿದೆ. ಓಕೆ, ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ನೀವು ಚರ್ಚ್ಗಳನ್ನು ನೋಡಿರ್ಬೋದು, 2 ಪ್ರಮುಖ ದೊಡ್ಡ ಚರ್ಚ್ಗಳಿದ್ದಾವೆ. ಇನ್ನೊಂದು ಭಾರತದ ಇದು ಟೆಂಟೇಟಿವ್ ಲಿಸ್ಟಲ್ಲಿದೆ, ಅದೇನು ಬೇಡ. ನ್ಯಾಷನಲ್ ಪಾರ್ಕ್ ಗೋವಾದಲ್ಲಿ ಭಗವಾನ್ ಮಹಾವೀರ ಮೊಲ್ಲೆಮ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ.
ಇನ್ನು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಭಾಳ ಇದ್ದಾವೆ. ಈಗ ನೇತ್ರಾವಳಿ ಮತ್ತು ಕೋಟೆಗಾಂವ್ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಕೋರ್ ರೀಜನ್ ಆಗಿ ಇಟ್ಕೊಂಡು ಸುತ್ತಲಿರ್ತಕ್ಕಂಥ ಭಗವಾನ್ ಮಹಾವೀರ ಮತ್ತು ಬೇರೆ ಬೇರೆ ಈವನ್ ಮೋಲೆಮ್ ರಾಷ್ಟ್ರೀಯ ಉದ್ಯಾನದ ಕೆಲವು ಭಾಗಗಳನ್ನು ಬಫರ್ ಝೋನ್ ಆಗಿಟ್ಟು ಗೋವಾ ಟೈಗರ್ ರಿಸರ್ವನ್ನು ರಚಿಸಿ ಅಂತ ಸುಪ್ರೀಂ ಕೋರ್ಟ್ ರಚನೆ ಮಾಡಿದ್ದ ಎಂಪವರ್ಮೆಂಟ್ ಕಮಿಟಿ ಸಜೆಷನ್ ಕೊಟ್ಟಿದೆ. ಮೋಸ್ಟ್ಲಿ ಅತಿ ಶೀಘ್ರದಲ್ಲೇ ಗೋವಾದಲ್ಲಿ ಒಂದು ಟೈಗರ್ ರಿಸರ್ವ್ ಬರ್ಬೋದು. ಹಾಗೆ ಇಲ್ಲೇನು ನಾವು ಟೈಗರ್ ರಿಸರ್ವ್ ಇಲ್ಲ ಅಂತ ಹೇಳ್ತಾ ಇದ್ವಿ, ಆಗ ಒಂದು ಆಗ್ಬೋದು. ಆದಾಗ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಪ್ಡೇಟ್ ಇರಲಿ ಯಾವುದಕ್ಕೂ. ರಾಮ್ಸರ್ ಸೈಟು ನಂದಾ ಲೇಕ್ ಇದೆ. ಇನ್ನು ಅಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಪ್ರಮುಖವಾಗಿ ಮಾಂಡೋವಿ, ಜುವಾರಿ, ಹೀಗೆ ಕೆಲವೊಂದಷ್ಟು ಪ್ರಮುಖ ನದಿಗಳನ್ನು ಕಾಣ್ತಾ ಹೋಗ್ಬೋದು. ನೀವು ಗೋವಾದಲ್ಲಿ ಸೌತ್ ಗೋವಾದಿಂದ ನಾರ್ತ್ ಗೋವಾ ಹೋದರೆ ಹಲವಾರು ನದಿಗಳು ಬರ್ತವೆ. ಯಾಕಂದರೆ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುವ ಸ್ಥಳ ಇರೋದರಿಂದ ಹಲವಾರು ನದಿಗಳನ್ನು ಅಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ದೂದ್ಸಾಗರ್ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ, ಅದು ಗೋವಾದ ಪ್ರಮುಖ ಒಂದು ಜಲಪಾತವಾಗುತ್ತೆ. ಇನ್ನು ಮರ್ಮಗೋವಾ ಬಂದರು ಕೂಡ ಇದೆ. ಸೊ ಹಾಗೆ ಹಲವಾರು ಬೀಚ್ಗಳಿದ್ದಾವೆ ಗೋವಾದಲ್ಲಿ, ಸೌತ್ ಗೋವಾದಲ್ಲಿ, ನಾರ್ತ್ ಗೋವಾದಲ್ಲಿ. ಸೊ ನೋಡ್ಬೋದು. 6ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಮತ್ತು ಅತ್ಯಾಧುನಿಕ ಮಾಲಿನ್ಯ ನಿಯಂತ್ರಣ ಹಡಗು ಸಮುದ್ರ ಪ್ರತಾಪ್. ಭಾರತದ ಅತಿದೊಡ್ಡ ಮತ್ತು ಅತ್ಯಾಧುನಿಕ ಮಾಲಿನ್ಯ ನಿಯಂತ್ರಣ ಹಡಗು ಸಮುದ್ರ ಪ್ರತಾಪನ್ನು ರಕ್ಷಣಾ ಸಚಿವರು ಶ್ರೀ ರಾಜನಾಥ್ ಸಿಂಗ್ ಅವರು 2026 ಜನವರಿ 5 ನಿಯೋಜನೆ ಮಾಡಿದರು. ICG ಶಿಪ್ ಸಮುದ್ರ ಪ್ರತಾಪ, ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಸಮುದ್ರ ಪ್ರತಾಪ, ಇಂಡಿಯಾಸ್ ಲಾರ್ಜೆಸ್ಟ್ and most advanced pollution control vessel will be commissioned on the 5th January 2026 by the Defense Minister Shri Rajnath Singh. ಕರಾವಳಿ ಪಡೆಗೆ ಸಮುದ್ರ ಪ್ರತಾಪ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿರುವ ಮಾಲಿನ್ಯ ನಿಯಂತ್ರಣ ಹಡಗು, ಪೊಲ್ಯೂಷನ್ ಕಂಟ್ರೋಲ್ ಶಿಪ್ ಆಗುತ್ತೆ. ಯಾವುದು? ಸಮುದ್ರ ಪ್ರತಾಪ. ಓಕೆ, ಈ ಸಮುದ್ರ ಪ್ರತಾಪದ ವಿಶೇಷತೆ ಏನು? ಇದನ್ನು ರಾಜನಾಥ್ ಸಿಂಗ್ ಅವರು ಭಾರತದ ಕರಾವಳಿ ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ICGಗೆ ಸೇರ್ಪಡೆ ಮಾಡಲಿದ್ದಾರೆ. 4200 ಟನ್ ತೂಕದ ಈ ಹಡಗು 22 ನಾಟಿಕಲ್ ಮೈಲಿಗಳನ್ನು 1 ಗಂಟೆಗೆ ಚಲಿಸಲಿದೆ ವೇಗದಲ್ಲಿ. 6000 ನಾಟಿಕಲ್ ಮೈಲು ದೂರ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಒಂದ್ಸಲ ಅದರ ಇಂಧನವನ್ನು ಫಿಲ್ ಮಾಡಿದರೆ 114 ಮೀಟರ್ ಉದ್ದ, 60% ದೇಶೀಯ ವಸ್ತುಗಳಿಂದಲೇ ನಿರ್ಮಾಣಗೊಂಡಿದೆ. ಕಡಲ ಮಾಲಿನ್ಯ ನಿಯಂತ್ರಣ ನಿಯಮಗಳು, ಕಡಲ ಕಾನೂನು ಜಾರಿ, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಸೇರಿದಂತೆ ವಿವಿಧ ಕೆಲಸಗಳನ್ನು ಈ ಒಂದು ಸಮುದ್ರ ಪ್ರತಾಪ ಮಾಡಲಿದೆ. ಇದೊಂದು ಪೊಲ್ಯೂಷನ್ ಕಂಟ್ರೋಲ್ ವೆಸಲ್. ಏನಾದರೂ ಎಲ್ಲಾದರೂ ಆಯಿಲ್ ಲೀಕ್ ಆಗಿತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದು, ಪ್ಯಾಟ್ರೋಲಿಂಗಿಗೂ ಬರುತ್ತದೆ, ಮ್ಯಾರಿಟೈಮ್ ಸೇಫ್ಟಿಗೂ ಬರುತ್ತೆ, ಏನಾದರೂ ಫೈರ್ ಫೈಟಿಂಗ್ ಇದ್ದರೂ ಕೂಡ ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಒಂದು ದೊಡ್ಡ ಶಿಪ್ ಇವತ್ತು ಸೇರ್ಪಡೆಗಳು. ಸಮುದ್ರ ಪ್ರತಾಪ್ ಇಂಡಿಯಾಸ್ ಫಸ್ಟ್ ಮೇಡ್ ಇನ್ ಇಂಡಿಯಾ ಪೊಲ್ಯೂಷನ್ ಕಂಟ್ರೋಲ್ ಶಿಪ್ ಆಗುತ್ತೆ. ಇದೊಂದು ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆ್ಯಂಡ್ ಬಿಲ್ಟ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ PCV. ಇದೊಂದು ನಮ್ಮ ICG ಇರ್ತಕ್ಕಂತಹ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ಇರ್ತಕ್ಕಂಥ ದೊಡ್ಡ ವೆಸಲ್ ಅಂದರೆ ಈಗ ಸದ್ಯಕ್ಕೆ ಸಮುದ್ರ ಪ್ರತಾಪ ಆಗುತ್ತೆ. ಓಕೆ, ಇನ್ನಿದ್ರ PDF ಕೊಡ್ತೀನಿ. ಆ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಪಡೀರಿ. ಇಂಡಿಯನ್ ಕೋಸ್ಟ್ ಗಾರ್ಡ್ 1978 18 ಆಗಸ್ಟ್ ಸ್ಥಾಪನೆ ಆಗುತ್ತೆ. ವಯಂ ರಕ್ಷಮಾಹ, ವಿ ಪ್ರೊಟೆಕ್ಟ್ ಅಂತಕ್ಕಂಥದ್ದು ಅದರ ಧ್ಯೇಯವಾಕ್ಯ. ಇಂಡಿಯನ್ ಕೋಸ್ಟ್ ಗಾರ್ಡ್ ಆಕ್ಟ್ 1978 ಮುಖಾಂತರ ಸ್ಥಾಪನೆ ಆಗಿದೆ. ಕೇಂದ್ರದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುತ್ತೆ. ಈಗ ಪರಮೇಶ್ ಶಿವಮಣಿ ಅವರು ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಟಿರಿ. ಇದನ್ನು ಬಿಲ್ಡ್ ಮಾಡಿರ್ತಕ್ಕಂಥದ್ದು, ಸಮುದ್ರ ಪ್ರತಾಪನ ಬಿಲ್ಡ್ ಮಾಡಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂದರೆ ದ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇದನ್ನು ಡೆವಲಪ್ ಮಾಡಿದ್ದಾರೆ. ಈ ರೀತಿಯಾಗಿ ಕೇಳ್ತಾರೆ, ಹೇಳಿಕೆಗಳ ಮುಖಾಂತರ ಕೇಳಿದಾಗ ಇಂಥವು ಇಂಪಾರ್ಟೆಂಟು. ಸೊ ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗುತ್ತೆ. ಗೋವಾ ಶಿಪ್ ಯಾರ್ಡ್ ಅಂದರೆ ಯಾವುದೋ ಪ್ರೈವೇಟ್ ಕಂಪ್ನಿ ಅಲ್ಲ, ಸೊ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಆಗುತ್ತೆ. 1957 ಸ್ಥಾಪನೆ ಆಗಿತ್ತು. ಗೋವಾದ ವಾಸ್ಕೋ ಡ ಗಾಮಾದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಕ್ವಶನ್ ನಂಬರ್ 7, 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳನ್ನು ಪಟ್ಟಿ ಮಾಡಿದಾಗ
ಒಂದು ನಗರ, ಅದು ಸೂರತ್ ನಗರ ಇಡೀ ಭಾರತದಲ್ಲಿ ಮೊದಲ ಕೊಳಗೇರಿ ಮುಕ್ತ ನಗರ. 70 ಲ್ಯಾಕ್ ಆ್ಯಂಡ್ ಅಬೌವ್ ಪಾಪ್ಯುಲೇಷನ್ ಇರ್ತಕ್ಕಂಥ ನಗರಗಳಲ್ಲಿ ಫಸ್ಟ್. ಹಾಗಂತ 10-20 ಲಕ್ಷ ಇರ್ತಕ್ಕಂಥ ನಗರಗಳಲ್ಲಿ ಕೊಳಗೇರಿ ಮುಕ್ತ ನಗರಗಳು ಭಾರತದಲ್ಲಿ ಇದ್ದಾವೆ. ಇಲ್ಲಿ ಬಂದಿರೋದು ಪ್ರಶ್ನೆ, ಸೂರತ್ ಟು ಬಿಕಮ್ ಇಂಡಿಯಾಸ್ ಫಸ್ಟ್ ಸ್ಲಮ್ ಫ್ರೀ ಸಿಟಿ ವಿತ್ ಓವರ್ 70 ಲ್ಯಾಕ್ ಪಾಪ್ಯುಲೇಷನ್. 70 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಡೆಲ್ಲಿ, ಮುಂಬೈ, ಬೆಂಗಳೂರು, ಸೂರತ್, ಇನ್ನು ಹೀಗೆ ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಅಂತ ಹೋದಾಗ 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳಲ್ಲಿ ಇಂಡಿಯಾಸ್ ಫಸ್ಟ್ ಸ್ಲಮ್ ಫ್ರೀ ಸಿಟಿ ಆಗುವುದರತ್ತ ಸೂರತ್ ಈಗ ಮುನ್ನುಗ್ತಾ ಇದೆ. ಅದರಲ್ಲಿದ್ದಂತಹ 38% ಸ್ಲಮ್ ಏರಿಯಾಸ್ ಇವತ್ತು 5% ಗಿಳಿದಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು 0% ಗಳಿಸ್ತೀವಿ ಅಂತ ಅದು ಗುಜರಾತಿನ ಅಥವಾ ಸೂರತ್ ಆ ಒಂದು ನಗರದ ಡೀಟೇಲ್ಸು ಗೊತ್ತಾಗಿರ್ತಕ್ಕಂಥದ್ದು. ಚಂಡೀಗಢ ಭಾರತದ ಮೊದಲ ಸ್ಲಮ್ ಫ್ರೀ ಸಿಟಿ ಆಗುತ್ತೆ, ಕೊಳಗೇರಿ ಮುಕ್ತ ನಗರ ಚಂಡೀಗಢ. ಆದರೆ ಅದರ ಪಾಪ್ಯುಲೇಷನ್ 10-15 ಲಕ್ಷ ಇದೆ ಅಷ್ಟೇ. ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು 70 ಲಕ್ಷಕ್ಕಿಂತಲೂ ಅಧಿಕ ಜನಸಂಖ್ಯೆ ಇರತಕ್ಕಂತಹ ನಗರಗಳ ಬಗ್ಗೆ. ಇಂಡಿಯಾಸ್ ಫಸ್ಟ್ ಸ್ಲಮ್ ಫ್ರೀ ಸಿಟಿ ಸೂರತ್ ಆಗುತ್ತೆ ಶೀಘ್ರದಲ್ಲಿ. ಭಾರತದ ವಜ್ರದ ರಾಜಧಾನಿ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ಸೂರತ್ ದೇಶದ ಮೊದಲ ಸಂಪೂರ್ಣ ಕೊಳಗೇರಿ ಮುಕ್ತ ನಗರವಾಗುವ ಹಾದಿಯಲ್ಲಿದೆ. ಸುಸ್ಥಿರ ನಗರ ಯೋಜನೆ ಮತ್ತು ವಸತಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಬೆಂಬಲದೊಂದಿಗೆ ಸೂರತ್ ನಗರವು ಇವತ್ತು ಎಲ್ಲ ಅಲ್ಲಿನ ಸ್ಲಮ್ ಫ್ರೀ ಸಿಟಿ ಮಾಡೋದಕ್ಕೆ ಏನೇನು ಸಾಧ್ಯ ಇದೆ. ಈಗ ಒಂದು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಒಂದು ಸ್ಲಮ್ ಇದೆ ಅಂದಾಗ ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಆ ಅಪಾರ್ಟ್ಮೆಂಟ್ಗಳಲ್ಲಿ ಆ ಕೊಳಗೇರಿ ನಿವಾಸಿಗಳಿಗೆ ವಾಸ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವರಿಗೆ ಬೇಕಾಗಿರತಕ್ಕಂತಹ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿರ್ತಕ್ಕಂಥ ಕೊಳಗೇರಿ ಮುಕ್ತವಾಗುತ್ತೆ ಅಂತಹ ಒಂದು ಕೆಲಸವನ್ನು ಸೂರತ್ ನಗರ ಮಾಡ್ತಾ ಇದೆ. ಅದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಹೌಸಿಂಗ್ ಫಾರ್ ಆಲ್, ಎಲ್ಲರಿಗೂ ವಸತಿ ಯೋಜನೆ ಏನಿದೆ ಅದರ ಫಂಡನ್ನು ಕೂಡ ಇದರಲ್ಲಿ ಬಳಸ್ಕೊಂಡಿದ್ದಾರೆ. ಇಂಡಿಯಾಸ್ ಫಸ್ಟ್ ಸ್ಲಮ್ ಫ್ರೀ ಸಿಟಿ ಸೂರತ್, ಓವರ್ 70 ಮಿಲಿಯನ್ ಪೀಪಲ್ ಇರ್ತಕ್ಕಂಥದ್ರಲ್ಲಿ. ಕ್ವಶನ್ ನಂಬರ್ 8, 33 ವರ್ಷಗಳ ನಂತರ ಗುಜರಾತ್ ತನ್ನ ಹುಲಿ ರಾಜ್ಯ ಸ್ಥಾನಮಾನವನ್ನು ಮರಳಿ ಪಡಿತಾ ಇದೆ. ಅಂದರೆ ಗುಜರಾತ್ಗೆ ಮತ್ತೊಮ್ಮೆ ಹುಲಿ ಹೋಗಿದೆ ಅಥವಾ ಹುಲಿ ಕಾಣಿಸಿಕೊಂಡಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಗುಜರಾತ್ನ ರತನ್ ಮಹಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಲಿಯ ಉಪಸ್ಥಿತಿಯನ್ನು ದೃಢಪಡಿಸಿದೆ. ಆ ಮೂಲಕ ರಾಜ್ಯವನ್ನು ರಾಷ್ಟ್ರೀಯ ಹುಲಿ ಗಣತಿಯಲ್ಲಿ ಕೂಡ ಸೇರಿಸಿಕೊಂಡಿದೆ. ಇಲ್ಲೇನೇನು ಇಂಪಾರ್ಟೆಂಟ್ ಅಂದರೆ ಯಾವ ರಾಜ್ಯದಲ್ಲಿ ಮತ್ತೊಮ್ಮೆ ಹುಲಿ ಕಾಣಿಸ್ಕೊಂಡಿದೆ ಅಂದರೆ ಅದು ಗುಜರಾತ್ ರಾಜ್ಯದಲ್ಲಿ. ಯಾವ ಪರ್ಟಿಕ್ಯುಲರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ರತನ್ ಮಹಲ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಬನ್ನಿ ಏನಿದೆ ಡೀಟೇಲ್ಸ್ ನೋಡೋಣ. ಗುಜರಾತ್ ಬಿಕೇಮ್ ಎ ಟೈಗರ್ ಸ್ಟೇಟ್ ಆಫ್ಟರ್ 33 ಇಯರ್ಸ್, NTCA ಡಿಕ್ಲೇರ್ಸ್. 33 ವರ್ಷಗಳ ಹಿಂದೆ ಹುಲಿ ಕಾಣಿಸ್ಕೊಂಡಿತ್ತು. ಅದಾದಮೇಲೆ ಹುಲಿಗಳಿಲ್ಲ, ಸಿಂಹಗಳಿದ್ದಾವೆ, ಚಿರತೆಗಳಿದ್ದಾವೆ. ಹಾಗಾಗಿ ಸಿಂಹ, ಹುಲಿ ಮತ್ತು ಚಿರತೆ ಈ 3 ಪ್ರಾಣಿಗಳಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದು ಅಂದರೆ ಅದು ಗುಜರಾತ್ ಆಗುತ್ತೆ. ಹುಲಿ, ಚಿರತೆಗಳು ನಮ್ಮಲ್ಲೂ ಇದ್ದಾವೆ, ಬೇರೆ ಹಲವಾರು ರಾಜ್ಯಗಳಲ್ಲಿದೆ. ಆದರೆ ಸಿಂಹ ಇರ್ತಕ್ಕಂಥದ್ದು ಕೇವಲ ಗುಜರಾತಲ್ಲಿ. ಏಸಿಯಾಟಿಕ್ ಲಯನ್ ಅಂತ ಹೇಳ್ತೀವಿ, ಗಿರ್ ನ್ಯಾಷನಲ್ ಪಾರ್ಕ್. ಭಾರತದ ಅಧಿಕೃತ ಹುಲಿ ಪ್ರದೇಶದಿಂದ ತೆಗೆದುಹಾಕಲ್ಪಟ್ಟ 33 ವರ್ಷಗಳ ನಂತರ, ಆಲ್ಮೋಸ್ಟ್ 30 ವರ್ಷ ಅಥವಾ 33 ಅನ್ಕೊಂಡ್ರೆ, ಗುಜರಾತನ್ನು ಮತ್ತೆ ಹುಲಿಗಳ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ರಾಜ್ಯ ಎಂದು ಔಪಚಾರಿಕವಾಗಿ ಗುರುತಿಸಲಾಗಿದೆ. ದಹೋದ್ ಜಿಲ್ಲೆಯಲ್ಲಿರುವ ರತನ್ ಮಹಲ್ ಅಭಯಾರಣ್ಯದಲ್ಲಿ ಹುಲಿಯೊಂದು ವಾಸಿಸುತ್ತಿರುವುದರ ಬಗ್ಗೆ ದೃಢೀಕರಣ ಸಿಕ್ಕಿದೆ ಛಾಯಾಚಿತ್ರದ ಮೂಲಕ. ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ 2026 ಅಲ್ಲಿಗೆ ಗುಜರಾತನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಆರಂಭ ಆಗಿದೆ ಸೆನ್ಸಸ್. ಸೊ ಇದರ ಡೀಟೇಲ್ಸ್ ಬಂದಾಗ ಸಪ್ರೇಟಾಗಿ ಮಾತಾಡೋಣ. ಪ್ರತಿ 4 ವರ್ಷಗಳಿಗೊಮ್ಮೆ ಭಾರತದ ಹುಲಿ ಅಂದಾಜು ಸಮೀಕ್ಷೆ ನಡೆಯುತ್ತೆ. ಅದರಲ್ಲಿ ಗುಜರಾತಲ್ಲಿ ಎಷ್ಟು ಹುಲಿಗಳಿದ್ದಾವೆ ಅನ್ನೋದು ಕಂಡುಬರುತ್ತೆ. ಸೊ ಟೈಗರ್ ರಿಟರ್ನ್ಸ್ ಟು ಗುಜರಾತ್ ಆಫ್ಟರ್ 33 ಇಯರ್ಸ್. ಓಕೆ, ಓನ್ಲಿ ಸ್ಟೇಟ್ ಟು ಹ್ಯಾವ್ 3 ಬಿಗ್ ಕ್ಯಾಟ್ಸ್ ಅಂತ. 3 ಟೈಗರ್, ಲೆಪರ್ಡ್, ಲಯನ್, 3 ಬಿಗ್ ಕ್ಯಾಟ್ಸ್ ಇರ್ತಕ್ಕಂಥ ಏಕೈಕ ರಾಜ್ಯ ಭಾರತದಲ್ಲಿ ಅದು ಗುಜರಾತ್ ಆಗುತ್ತೆ. ಸೊ ಅಗೇನ್ ಟೈಗರ್ ಸೆನ್ಸಸ್ ಬಗ್ಗೆ ಒಂದ್ಸಲ ಹೋಗಿ ನೋಡಿ. 303ನೇ ಕ್ಲಾಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟು. ಭಾಳಷ್ಟು ಡೀಟೇಲ್ಸ್ ಹೇಳಿದ್ದೀನಿ, ಹೋಗಿ ನೋಡಿ ಅಂತ ಹೇಳ್ತಾ 9ನೇ ಪ್ರಶ್ನೆ. 2026-29 ಅವಧಿಗೆ
ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟ ಕ್ರೀಡಾಪಟುಗಳ ಆಯೋಗದ ಅಧ್ಯಕ್ಷರಾಗಿ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಆಯ್ಕೆಯಾಗಿದ್ದಾರೆ. ಬ್ಯಾಡ್ಮಿಂಟನ್ ಪ್ಲೇಯರ್ PV ಸಿಂಧು, ದ ಡಬಲ್ ಒಲಿಂಪಿಯನ್ ಮೆಡಲಿಸ್ಟ್, ಹ್ಯಾಸ್ ಬೀನ್ ಎಲೆಕ್ಟೆಡ್ ಚೇರ್ ಆಫ್ ದ Badminton World Federation Athletes Commission for the 2026 to 2029 term. PV Sindhu elected as chair of BWF Athletes Commission. Okay, Badminton World Federation ಇದೆ, ಅದರ ಅಥ್ಲೆಟ್ಸ್ ಕಮಿಷನ್ ಏನಿರುತ್ತೆ ಅದರ ಚೇರ್ಪರ್ಸನ್ ಆಗಿದ್ದಾರೆ. ಆ ಮೂಲಕ BWFನ ಮೆಂಬರ್ ಕೂಡ ಆಗಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ, ಮಾಜಿ ವಿಶ್ವ ಚಾಂಪಿಯನ್ PV ಸಿಂಧು ಅವರನ್ನು 2026-29 ಅವಧಿಗೆ ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟದ ಕ್ರೀಡಾಪಟುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರು ಅಧ್ಯಕ್ಷೆಯಾಗಿ ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟ ಮಂಡಳಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಆ ಮೂಲಕ ಆಟಗಾರರಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡಲಿದ್ದಾರೆ. ಇವರ ಹಿಂದೆ ಗ್ರೀಸಿಯಾ ಪೋಲಿ ಅಂತ ಅವರು ಈ ರೀತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ಈಗ ಅವರ ಸ್ಥಾನವನ್ನು PV ಸಿಂಧು ತುಂಬ್ತಾ ಇದ್ದಾರೆ. PV ಸಿಂಧುರವರು 2016 ಬ್ರೆಜಿಲ್ನ ರಿಯೋ ಡಿ ಜನೇರೋ ಒಲಿಂಪಿಕ್ಸಲ್ಲಿ ಬೆಳ್ಳಿ ಪದಕವನ್ನು, 2021 ನಡೆದಿರ್ತಕ್ಕಂಥ ಟೋಕಿಯೋ ಒಲಿಂಪಿಕ್ಸಲ್ಲಿ ಕಂಚಿನ ಪದಕವನ್ನು ಗೆದ್ದು ಡಬಲ್ ಪದಕವನ್ನು ಗೆದ್ದಿದ್ರು. ಕ್ವಶನ್ ನಂಬರ್ 10, ಅಬುಧಾಬಿಯಲ್ಲಿ ಭಾರತ UAE ಡೆಸರ್ಟ್ ಸೈಕ್ಲೋನ್ 2 ಜಂಟಿ ಮಿಲಿಟರಿ ವ್ಯಾಯಾಮ ಇತ್ತೀಚೆಗೆ ಮುಕ್ತಾಯಗೊಂಡಿದೆ. ಇಂಡಿಯಾ UAE ಡೆಸರ್ಟ್ ಸೈಕ್ಲೋನ್ 2 ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಕನ್ಕ್ಲೂಡ್ಸ್ ಇನ್ ಅಬುಧಾಬಿ. ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ, ಭಾರತ ಮತ್ತು UAE ನಡುವೆ ನಡೆದ ಮಿಲಿಟರಿ ಎಕ್ಸರ್ಸೈಸ್ನ ಹೆಸರೇನು? ಡೆಸರ್ಟ್ ಸೈಕ್ಲೋನ್ 2 ಅಥವಾ ಇತ್ತೀಚೆಗೆ ನಡೆದ ಡೆಸರ್ಟ್ ಸೈಕ್ಲೋನ್ 2 ಒಂದು ಸಮರಾಭ್ಯಾಸದಲ್ಲಿ ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ಸಮರಾಭ್ಯಾಸವನ್ನು ನಡೆಸಿತು? UAE, ಒಮೆನ್ ಅಥವಾ ಇನ್ನೊಂದು 2-3 ಯಾವುದಾದ್ರೂ ಇಂಡೋನೇಷ್ಯಾ ಅಥವಾ ಜಪಾನ್, ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ಬೋದು, ನೆನ್ಪಿಟ್ಕೊಂಡಿರಿ. UAE ಇಂಡಿಯಾ ಡೆಸರ್ಟ್ ಸೈಕ್ಲೋನ್ 2 ಮಿಲಿಟರಿ ಎಕ್ಸರ್ಸೈಸ್ ಕನ್ಕ್ಲೂಡ್ಸ್ ಇನ್ ಅಬುಧಾಬಿ. ಡಿಸೆಂಬರ್ 18 ಡಿಸೆಂಬರ್ 30 ಅಬುಧಾಬಿಯ ಅಲ್ ಅಮ್ರಾ ತರಬೇತಿ ನಗರದಲ್ಲಿ ನಡೆದ ಡೆಸರ್ಟ್ ಸೈಕ್ಲೋನ್ 2 ವ್ಯಾಯಾಮ ಇತ್ತೀಚೆಗೆ ಮುಕ್ತಾಯವಾಯಿತು. ಎಲ್ಲಿ ನಡೀತು ಅಂತ ಕೇಳ್ತಾರೆ, ಯಾವತ್ತೇ ನಡೀತು ಅಂತ ಕೇಳ್ತಾರೆ. ಓಕೆ, ನೆನ್ಪಿಟ್ರಿ. ಇದು ಭಾರತೀಯ ಸೇನೆ ಮತ್ತು UAEನ ಭೂಪಡೆಗಳ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿತ್ತು. ರಕ್ಷಣಾ ಪಾಲುದಾರಿಕೆ ಮತ್ತು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಸಂಬಂಧ ಈ ಒಂದು ಡೆಸರ್ಟ್ ಸೈಕ್ಲೋನ್ 2 ಅನ್ನು ಭಾರತ ಮತ್ತು UAE ಇತ್ತೀಚೆಗೆ ಸಮರಾಭ್ಯಾಸವನ್ನು ನಡೆಸಿದವು. ಹಾಗಾದರೆ ಸಮರಾಭ್ಯಾಸಗಳಂತ ಬಂದಾಗ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿಯನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇನ್ನೊಂದು ಸಲ ಆ ಪಟ್ಟಿ ಕೊಟ್ಟಿದ್ದೀನಿ, ಸೊ ಒಂದು ಸಲ ಪಾಸ್ ಮಾಡಿ ನೋಟ್ ಮಾಡ್ಕೊಂಡ್ರಿ, ಅಥವಾ ಇದರ PDF ಕೊಟ್ಟಾಗ ಸಂಪೂರ್ಣವಾಗಿ ಒಂದ್ಸಲ ರಿವಿಷನ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇದು ಕ್ಲಾಸ್ ನಂಬರ್ 1019 ಮತ್ತು ಜನವರಿ 2026 ಮೊದಲನೇ ಭಾಗದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಅಲ್ಲಿಗೆ ಜನವರಿ 2026 ಕರೆಂಟ್ ಅಫೇರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಇದೇ ಥರ ಒಟ್ಟಿನಲ್ಲಿ ನಿಮ್ಮ ಪರೀಕ್ಷೆಗೆ ಸಾಕಷ್ಟು ಅನುಕೂಲ ಆಗೋ ರೀತಿಯಲ್ಲಿ ಹಲವಾರು ಪ್ಲೇಲಿಸ್ಟ್ ಇದೆ, ಹಲವಾರು ಕೋರ್ಸ್ ಇದ್ದಾವೆ. ಸೊ ಯಾವ ರೀತಿಯಾಗಿ ಕೋರ್ಸನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ. ಎಲ್ಲವೂ ಕೂಡ ಆಲ್ 1 to 50 ವೀಡಿಯೋಸ್ ಕೂಡ ಆ ಡೈಮಂಡ್ ಕ್ಲಾಸಿಕಲ್ಲಿ ಅವೈಲೇಬಲ್ ಇರ್ತವೆ ಅಂತ ಹೇಳ್ತಾ, ಸೊ ನಿಮ್ಮ ಬೆಂಬಲ ನಮ್ಮ ಟೀಮ್ಗೆ ಇರಲಿ ಅಂತ ತಮ್ಮಲ್ಲಿ ಆಶಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.